A very good afternoon to all. I'm teaching business taxation, third subjective. Okay, this subject for the 150 marks, in that 120 marks for the external, then 30 marks for the internal. Out of 120, your passing marks 42, then out of 30, your passing marks 11. Total 53 passing marks out of 150 marks. Then, under business taxation side, we are having total 6 chapters. In that first chapter, deduction under section 80 and setup of and carry forward of losses. Then chapter second, assessment of individual. Chapter third, assessment of cooperative societies. Chapter 4, assessment of partnership work under section 184. Chapter 5 and 6, assessment of companies. Now I am discussing and I am teaching first chapter deduction under section 80 and setup of and carry forward of losses. In that I will take now first topic setup of and carry forward of losses. So first we are discussing setup of losses. So setup of losses. Setup of losses. Setup of losses. So, setup of losses means setting up of losses against the income of the same year. Meaning it means setting up of the losses against the income of the same year ಅಂತ ಹೇಳ್ತೇವೆ. ಅಂದ್ರೆ ಸೆಟ್ಟಿಂಗ್ ಆಫ್ ಆಫ್ ಲಾಸಸ್ ನಮಗೆ ಏನಾದರೂ ಒಂದು ಲಾಸ್ ಬಂತಂತ ತಿಳ್ಕೊಳ್ಳಿ, ಆ ಲಾಸ್ ಅನ್ನು ನಾವು ಅದೇ ವರ್ಷ ಯಾವುದಾದ್ರೂ ಒಂದು ಇನ್ಕಮ್ ಜೊತೆ ಸೆಟ್ ಆಫ್ ಮಾಡಿಕೊಂಡಾಗ ರಿಸಾಲ್ವ್ ಮಾಡಿಕೊಂಡಾಗ ಅದನ್ನೇ ನಾವು ಹೇಳುವಂಥದ್ದು ಸೆಟ್ಟಿಂಗ್ ಆಫ್ ಲಾಸಸ್ ಅಂತೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ವ್ಯಕ್ತಿಗೆ 2 ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ, ಆ 2 ಹೌಸನ್ನು ಕೂಡ ಅವನು ರೆಂಟಿಗೆ ಕೊಡ್ತಾನೆ. ಅವಾಗ ಒಂದು ಹೌಸಲ್ಲಿ ಅವನಿಗೆ ಏನೋ ಒಂದು ಪ್ರಾಬ್ಲಮ್ ಇಂದಾಗಿ ಲಾಸ್ ಆಗ್ತದೆ, ಇನ್ನೊಂದು ಹೌಸಲ್ಲಿ ಅವನಿಗೆ ಇನ್ಕಮ್ ಬರುತ್ತೆ. ಈಗ ಎ ಆ್ಯಂಡ್ ಬಿ ಹೌಸ್. ಈಗ ಅವನು ಯಾವ ಹೌಸ್ ಅಲ್ಲಿ ಲಾಸ್ ಬಂತು ಆ ಲಾಸ್ ಅನ್ನು ಅವನು ಇನ್ನೊಂದು ಹೌಸ್ ಅಲ್ಲಿ ಇನ್ಕಮ್ ಬಂದಾಗ ಆ ಇನ್ಕಮ್ ಜೊತೆ ಅವನು ಸೆಟ್ ಆಫ್ ಮಾಡಿಕೊಡ್ತಾನೆ, ಸಾಲ್ವ್ ಮಾಡಿಕೊಡ್ತಾನೆ. ಇಂತಹ ಇನ್ಕಮ್ ಇಂತಹ ಲಾಸ್ಗೆ ನಾವು ಏನಂತ ಹೇಳ್ತೇವೆ, ಸೆಟ್ ಆಫ್ ಲಾಸಸ್ ಅಂತ ಹೇಳುವಂಥದ್ದು. ಸೊ ಮೀನಿಂಗ್ ಎಲ್ರಿಗೂ ಕ್ಲಿಯರ್ ಆಯ್ತಲ್ಲ? ಇಟ್ ಮೀನ್ಸ್ ಸೆಟ್ಟಿಂಗ್ ಆಫ್ ಲಾಸಸ್, ನಾವು ಲಾಸ್ ಅನ್ನು ಸೆಟ್ ಮಾಡ್ಕೊಳ್ತೇವೆ, ಸೆಟ್ ಆಫ್ ಮಾಡ್ಕೊಳ್ಳುವಂಥದ್ದು. ಯಾವುದ್ರ ಜೊತೆ ಸೆಟ್ ಆಫ್ ಮಾಡ್ಕೊಳ್ಳುವಂಥದ್ದು? ಅಗೇನ್ಸ್ಟ್ ದ ಇನ್ಕಮ್ ಆಫ್ ದ ಸೇಮ್ ಇಯರ್. ಅದೇ ವರ್ಷ ನಮಗೆ ಬೇರೆ ಏನಾದರೂ ಇನ್ಕಮ್ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಇನ್ಕಮ್ ಜೊತೆ ನಾವೇನು ಮಾಡಿಕೊಂಡ್ರೆ ಸೆಟ್ ಆಫ್ ಮಾಡಿಕೊಂಡ್ರೆ, ಯಾವ ಲಾಸನ್ನು ನಾವು ಸೆಟ್ ಆಫ್ ಮಾಡಿದ್ದೇವೆ ಆ ಲಾಸನ್ನು ನಾವು ಕರೆಯುವಂಥದ್ದು ಸೆಟ್ ಆಫ್ ಲಾಸಸ್. ನೆಕ್ಸ್ಟ್ ನಾವು ಸೆಟಪ್ ಆಫ್ ಲಾಸಸ್ ಅಲ್ಲಿ ಕೂಡ ಅಷ್ಟೇ 2 ರೀತಿಯಲ್ಲಿ ನೋಡ್ಬೋದು. ಒಂದು ಅಂಡರ್ ದ ಸೇಮ್ ಹೆಡ್, ಮತ್ತೊಂದು ಅದರ್ ಹೆಡ್ ಅಂತೇಳಿ ನೋಡ್ತೇವೆ. ನಾವೀಗ ಫಸ್ಟ್ ಡಿಸ್ಕಸ್ ಮಾಡುವಂಥದ್ದು ಸೆಟಪ್ ಆಫ್ ಲಾಸಸ್ ವಿದಿನ್ ದ ಸೇಮ್ ಹೆಡ್. ಅಂದರೆ ಅದೇ ಹೆಡ್ಡಲ್ಲಿ ಲಾಸ್ ಅನ್ನು ಅದೇ ಹೆಡ್ಡಿನ ಇನ್ಕಮ್ ಜೊತೆ ನಾವು ಹೇಗೆ ಸೆಟ್ ಆಫ್ ಮಾಡಿಕೊಳ್ಳೋದಂತ. ಬಟ್ ನಮಗೆ ಎಲ್ಲದಕ್ಕೂ ಮಿಗಿಲಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಕೂಡ ನೆನಪಿಡ್ಕೊಳ್ಬೇಕಂತ ಏನಂತ ಹೇಳಿದ್ರೆ, ಒಂದು ವ್ಯಕ್ತಿಗೆ ನಾವು 5 ಹೆಡ್ಸ್ ಆಫ್ ಇನ್ಕಮ್ ಅನ್ನು ನೋಡ್ಬೋದು, 5 ಹೆಡ್ಸ್ ಆಫ್ ಇನ್ಕಮ್. ಓಕೆ, ಇಂದ ನೋಡಿ ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಕೂಡ ಇದು ನೆನಪಿರಬೇಕು. ಒಬ್ಬ ವ್ಯಕ್ತಿಯಲ್ಲಿ ನಾವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ 5 ಹೆಡ್ಸ್ ಆಫ್ ಇನ್ಕಮ್ ನೋಡ್ಬೋದು. ಫಸ್ಟ್ಗೆ ಬರುವಂಥದ್ದು ಸೆಕ್ಷನ್ 15. Clear? Section 15. Income from salary. Income from salary. Section 15. Income from salary. ಅವನಿಗೆ ಸ್ಯಾಲ್ರಿ ಅಂತ ಹೇಳುವಂಥದ್ದು ಒಂದು ಯಾವತ್ತೂ ಕೂಡ ಅವನಿಗೆ ಇನ್ಕಮ್ ಆಗಿರ್ತದೆ. ಸೊ ನಾವು ಸ್ಯಾಲ್ರಿಯನ್ನು ಯಾವ ಇನ್ಕಮ್ ಅಂತ ಕರಿತೇವೆ? ಇನ್ಕಮ್ ಫ್ರಮ್ ಸ್ಯಾಲ್ರಿ. ಅದು ನಮ್ಮ ಟ್ಯಾಕ್ಸ್ ಸೆಕ್ಷನ್ 15 ನಲ್ಲಿ ನಾವು ತಗೊಳ್ಳುವಂಥದ್ದು ಸೆಕ್ಷನ್ 15. Next, section 22. Section 22. Income from house property. Income from house property. ಅವನಿಗೆ ಹೌಸ್ ಇಂದ ಏನಾದ್ರೂ ಇನ್ಕಮ್ ಬಂತಂತ ತಿಳ್ಕೊಳ್ಳಿ, ಅದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೇವೆ.
ಬರುವಂತದ್ದು ಸೆಕ್ಷನ್ 22. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಅಷ್ಟೇ ನಾವು ಎರಡು ರೀತಿಯ ಹೌಸ್ ಅನ್ನು ನೋಡಬಹುದು. ಒಂದು ಸೆಲ್ಫ್ ಆಕ್ಯುಪೈಡ್ ಹೌಸಿಂಗ್ ಪ್ರಾಪರ್ಟಿ ಮತ್ತು ಲೆಟ್ ಔಟ್ ಪ್ರಾಪರ್ಟಿ. ನೆನಪಿಟ್ಕೊಳ್ಳಿ, ಸೆಲ್ಫ್ ಆಕ್ಯುಪೈಡ್ ಹೌಸಿಂಗ್ ಪ್ರಾಪರ್ಟಿ ಮತ್ತು ನಾವು ಲೆಟ್ ಔಟ್ ಪ್ರಾಪರ್ಟಿ ಅಂತ ಕರಿತೇವೆ. ಸೆಲ್ಫ್ ಆಕ್ಯುಪೈಡ್ ಹೌಸಿಂಗ್ ಪ್ರಾಪರ್ಟಿ ಅಂತ ಹೇಳಿದ್ರೆ ನಮಗೆ ಸ್ವಂತ ಯೂಸಿಗೋಸ್ಕರ ನಾವು ಒಂದು ಮನೆಯನ್ನು ಇಟ್ಕೊಂಡಾಗ ಅದು ಸೆಲ್ಫ್ ಆಕ್ಯುಪೈಡ್ ಹೌಸಿಂಗ್ ಪ್ರಾಪರ್ಟಿ ಆಗ್ತದೆ. ಅದೇ ಲೆಟ್ ಔಟ್ ಪ್ರಾಪರ್ಟಿ ಅಂದ್ರೆ ನಾವು ಯಾರಿಗಾದ್ರೂ ಒಂದು ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ ಅಂತ ತಿಳ್ಕೊಳ್ಳಿ, ಆ ಬಾಡಿಗೆಗೆ ಕೊಟ್ಟಂತ ಹೌಸ್ ಅನ್ನು ನಾವು ಲೆಟ್ ಔಟ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಓಕೆ, ಇದು ಬರುವಂತದ್ದು ಸೆಕ್ಷನ್ 22. ಕ್ಲಿಯರ್? ನೆಕ್ಸ್ಟ್ ಸೆಕ್ಷನ್ 28. ಸೆಕ್ಷನ್ 28 ಬಿಸ್ನೆಸ್ ಆರ್ ಪ್ರೊಫೆಷನಲ್ ಇನ್ಕಮ್. ಬಿಸ್ನೆಸ್ ಆರ್ ಪ್ರೊಫೆಷನಲ್ ಇನ್ಕಮ್. ಬಿಸ್ನೆಸ್ ಆರ್ ಪ್ರೊಫೆಷನಲ್ ಇನ್ಕಮ್. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ ಕೂಡ ಅಷ್ಟೇ ಅವನು ತನ್ನದಾಗಿರುವಂತ ಬಿಸ್ನೆಸ್ ಅನ್ನು ಮಾಡ್ತಾನೆ. ಅವನಿಗೆ ಯಾವುದೇ ಬಿಸ್ನೆಸ್ ನಲ್ಲಿ ಏನೇ ಇನ್ಕಮ್ ಬಂದಾಗ ಕೂಡ ಅದನ್ನು ನಾವು ಕನ್ಸಿಡರ್ ಮಾಡುವಂಥದ್ದು ಬಿಸ್ನೆಸ್ ಆರ್ ಪ್ರೊಫೆಷನಲ್ ಇನ್ಕಮ್. ಈಗ ಅವನು ಕ್ಯಾಟಲ್ ಬಿಸ್ನೆಸ್ ಮಾಡ್ಬೋದು, ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ಬೋದು, ಅಥವಾ ಬೇರೆ ಏನೇ ಬಿಸ್ನೆಸ್ ಮಾಡಿದ್ರು ಕೂಡ ಆ ಎಲ್ಲಾ ಬಿಸ್ನೆಸ್ ಇಂದ ನಾವು ಏನು ಇನ್ಕಮ್ ಅನ್ನು ಪಡ್ಕೊಳ್ತೇವೋ ಆ ಇನ್ಕಮ್ ಬರುವಂತದ್ದು ಸೆಕ್ಷನ್ 28 ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಸೆಕ್ಷನ್ 45 ಕ್ಯಾಪಿಟಲ್ ಗೇನ್. ಸೆಕ್ಷನ್ 45 ಕ್ಯಾಪಿಟಲ್ ಗೇನ್. ಸೆಕ್ಷನ್ 45 ಅಲ್ಲಿ ಕ್ಯಾಪಿಟಲ್ ಗೇನ್ ಅಂತ ಬರ್ತದೆ. ನಾವು ಎರಡು ರೀತಿಯ ಕ್ಯಾಪಿಟಲ್ಸ್ ಅನ್ನು ನೋಡಬಹುದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್. ನಾವು ಕಾಮನ್ ಆಗಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ 5 ಲ್ಯಾಕ್ಗಿಂತ ಬೆಲೆ ಇದ್ದಾಗ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಮೋರ್ ದನ್ 5 ಲ್ಯಾಕ್ ಇದ್ದಾಗ ನಾವು ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಅವೆರಡೂ ಕೂಡ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡೂ ಕೂಡ ಬರುವಂತದ್ದು ಸೆಕ್ಷನ್ 45. ನೆಕ್ಸ್ಟ್ ಸೆಕ್ಷನ್ 56 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ other sources. Income from other sources. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿದ್ರೆ ನಮಗೆ ಬೇರೆ ರೀತಿಯಲ್ಲಿ ಬೇರೆ ಯಾವುದೋ ಒಂದು ಸೋರ್ಸ್ ಇಂದ ಇನ್ಕಮ್ ಬಂತಂತ ತಿಳ್ಕೊಳ್ಳಿ, ಅಂತ ಇನ್ಕಮ್ ಅನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತೇಳಿ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿದ್ರೆ ಯಾವುದೆಲ್ಲ ನಾವು ಎಕ್ಸಾಂಪಲ್ ತಗೋಬಹುದು ಅಂತ ಹೇಳಿದ್ರೆ, ಒಂದು ವಿನ್ನಿಂಗ್ ಫ್ರಮ್ ಲಾಟ್ರೀಸ್. ನಾವೀಗ ಲಾಟ್ರಿ ನಾವು ಟಿಕೆಟ್ ಅನ್ನು ಹಾಕಿ ಲಾಟ್ರಿಯನ್ನು ಪಡ್ಕೊಳ್ತೇವೆ. ಒಂದು ವೇಳೆ ನಮಗೆ ಲಾಟ್ರಿ ಸಿಕ್ತಂತ ತಿಳ್ಕೊಳ್ಳಿ, ಆ ಲಾಟ್ರಿ ಸಿಕ್ಕಿದ್ರೆ ಆ ಇನ್ಕಮ್ ಅನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಅಥವಾ ಗ್ಯಾಮ್ಲಿಂಗ್ ಆಗಿರ್ಬೋದು, ಬೆಟ್ಟಿಂಗ್ಸ್ ಆಗಿರ್ಬೋದು. ಗ್ಯಾಮ್ಲಿಂಗ್ ಅಂತ ಹೇಳಿದ್ರೆ ನಾವು ಏನಾದ್ರೂ ಹಣದ ಜೊತೆ ಆಟ ಆಡಿದಾಗ, ಅಂದ್ರೆ ಹಣವನ್ನು ಏನಾದ್ರೂ ಬೆಟ್ಟಿಂಗ್ ಮಾಡಿಕೊಂಡು ನಾವು ಜೂಜಾಟ ಅಂತ ಹೇಳ್ತೇವೆ, ಹಣವನ್ನು ಬೆಟ್ಟಿಗೆ ಇಟ್ಟುಕೊಂಡು ನಾವೇನಾದ್ರೂ ಇನ್ಕಮ್ ಅನ್ನು ಪಡ್ಕೊಂಡ್ರೆ ಅವೆಲ್ಲ ಬರುವಂತದ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೀವು ಕ್ರಿಕೆಟ್ಗೆ ಬೆಟ್ ಕಟ್ತೀರಿ ಅಲ್ವಾ, ನಿಮಗೆ ಕ್ರಿಕೆಟ್ ಅಲ್ಲಿ ಬೆಟ್ ಕಟ್ಟಿದಾಗ ನಿಮಗೆ ಇನ್ಕಮ್ ಬಂತಂತ ತಿಳ್ಕೊಳ್ಳಿ, ಆ ಇನ್ಕಮ್ ಅನ್ನು ನೀವು ಯಾವ ಇನ್ಕಮ್ ಅಂತ ತೋರಿಸ್ತೀರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅಥವಾ ಹಾರ್ಸ್ ರೇಸ್, ನೀವು ಕುದುರೆಯನ್ನು ರೇಸ್ ಮಾಡಿಕೊಂಡು ನಿಮಗೆ ಇನ್ಕಮ್ ಬಂತಂತ ತಿಳ್ಕೊಳ್ಳಿ, ಕಾರ್ಡ್ ಗೇಮ್ ಕೇಳಿದಿರಲ್ಲ, AQJK ಎಲ್ಲ, ಅವೆಲ್ಲ ಆಟ ಆಡುವಾಗ ನಮಗೆ ಏನು ಇನ್ಕಮ್ ಬರ್ತದ, ಅವೆಲ್ಲ ಇನ್ಕಮ್ ಬರುವಂಥದ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಹಾಗಾದ್ರೆ ಎಲ್ಲರಿಗೂ ಕೂಡ 5 ಹೆಡ್ಸ್ ಕ್ಲಿಯರ್ ಆಯ್ತಲ್ಲ. ಫಸ್ಟ್ ಬರುವಂತದ್ದು ಸೆಕ್ಷನ್ 15 ಇನ್ಕಮ್ ಫ್ರಮ್ ಸ್ಯಾಲ್ರಿ. ನಮಗೆ ಸ್ಯಾಲ್ರಿ ಇನ್ಕಮ್ ಬಂದ್ರೆ ಅದನ್ನೇ ನಾವು ಏನಂತ ಹೇಳ್ತೇವೆ, ಇನ್ಕಮ್ ಫ್ರಮ್ ಸ್ಯಾಲ್ರಿ. ಯಾವ ಸೆಕ್ಷನ್? 50. ಸೆಕೆಂಡ್ ಸೆಕ್ಷನ್, ಸೆಕೆಂಡ್ ಹೆಡ್ ಸೆಕ್ಷನ್ 22 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌಸಿನಿಂದ ಏನಾದ್ರೂ ಹೌಸಿನ ಪ್ರಾಪರ್ಟಿಯಿಂದ ಏನಾದ್ರೂ ಇನ್ಕಮ್ ಬಂತಂತ ತಿಳ್ಕೊಳ್ಳಿ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಸೆಕ್ಷನ್ 28 ಬಿಸ್ನೆಸ್ ಆರ್ ಪ್ರೊಫೆಷನಲ್ ಇನ್ಕಮ್. ಒಬ್ಬ ವ್ಯಕ್ತಿಗೆ ಏನಾದ್ರೂ ಬಿಸ್ನೆಸ್ ಮಾಡಿ ಇನ್ಕಮ್ ಬಂತಂತ ತಿಳ್ಕೊಳ್ಳಿ, ಆ ಇನ್ಕಮ್ ಬರುವಂಥದ್ದು ಸೆಕ್ಷನ್ 28 ಕ್ಯಾಟಗರಿ ಇನ್ಕಮ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ ಇನ್ಕಮ್. ನೆಕ್ಸ್ಟ್
ಸೆಕ್ಷನ್ 45 ಅಲ್ಲಿ ಬರುವಂಥದ್ದು ಕ್ಯಾಪಿಟಲ್ ಗೇನ್. ನಾವೇನಾದ್ರೂ ಒಂದು ಟರ್ಮ್ಸ್ ಏನಾದ್ರೂ ಒಂದು ಕ್ಯಾಪಿಟಲ್ ಅನ್ನು ಹಿಡ್ಕೊಂಡು ನಾವೇನಾದ್ರೂ ಮಾಡಿದ್ರೆ ಅದು ಬರುವಂಥದ್ದು ಸೆಕ್ಷನ್ 45. ನೆಕ್ಸ್ಟ್ ಸೆಕ್ಷನ್ 52 ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅಂದ್ರೆ ನಮಗೆ ಬೇರೆ ಯಾವುದೋ ರೀತಿಯಲ್ಲಿ ಇನ್ಕಮ್ ಬರ್ತದೆ ಅಂತ ಹೇಳಿದ್ರೆ ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತೇವೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ಟೋಟಲ್ ನಾವು 5 ಹೆಡ್ಸ್ ಆಫ್ ಇನ್ಕಮ್ ಅನ್ನು ನೋಡಬಹುದು. ಫಸ್ಟ್ ಇನ್ಕಮ್ ಸೆಕ್ಷನ್ 15 ಇನ್ಕಮ್ ಫ್ರಮ್ ಸ್ಯಾಲರಿ. ಸೆಕೆಂಡ್ Section 22 income from house property. Section 28 business or professional income. Section 45 capital gain. Section 56 income from other sources. ಸೊ ಇವೆಲ್ಲ ಬರುವಂಥದ್ದು ಹೆಡ್ಸ್ ಆಫ್ ಇನ್ಕಮ್. ಈಗ ನಾವು ಫಸ್ಟ್ ಡಿಸ್ಕಸ್ ಮಾಡ್ತೇವೆ ಸೆಟಪ್ ಆಫ್ ಲಾಸಸ್ ವಿದಿನ್ ದ ಸೇಮ್ ಹೆಡ್ ಅಂತೇಳಿ ಡಿಸ್ಕಸ್ ಮಾಡ್ತೇವೆ. ಅಂದರೆ ಒಂದು ಹೆಡ್ಸಲ್ಲಿ ಲಾಸ್ ಬಂದರೆ ಅದೇ ಹೆಡ್ಸಲ್ಲಿ ನಾವು ಏನು ಮಾಡಬೇಕು, ಸೆಟ್ ಆಫ್ ಮಾಡಿಕೊಂಡ್ರೆ ಅದನ್ನೇ ನಾವು ಹೇಳುವಂಥದ್ದು ಸೆಟಪ್ ಆಫ್ ಲಾಸಸ್ ವಿದಿನ್ ದ ಸೇಮ್ ಹೆಡ್ ಅಂತ ಕರಿತೇವೆ. ಅಲ್ಲಿ ನೋಡುವ ಮೀನಿಂಗ್ ಏನು ಹೇಳ್ತಾರೆ ನೋಡುವ. An assessee having 2 or more sources of income under one head can be set off loss from one source of income against the income from another sources under same head ಅಂತ ಕರಿತೇವೆ. ಅಲ್ಲಿ ನೋಡಿ, an assessee having 2 or more sources of income. ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ 2 ಅಥವಾ ಅದಕ್ಕಿಂತ ಜಾಸ್ತಿ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ಅಂಡರ್ ಒನ್ ಹೆಡ್, ಒಂದೇ ಹೆಡ್ ಅಲ್ಲಿ ಅವನಿಗೆ 2 ರೀತಿಯ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ಅಂತ ಟೈಮಲ್ಲಿ ಕ್ಯಾನ್ ಸೆಟ್ ಆಫ್ ಲಾಸ್ ಫ್ರಮ್ ಒನ್ ಸೋರ್ಸ್ ಆಫ್ ಇನ್ಕಮ್. ಅವಾಗ ಒಂದು ಸೋರ್ಸ್ ಆಫ್ ಇನ್ಕಮಿನ ಲಾಸ್ ಅನ್ನು ಅಗೇನ್ಸ್ಟ್ ದ ಇನ್ಕಮ್ ಫ್ರಮ್ ಅನದರ್ ಬಿಸ್ನೆಸ್, ಇನ್ನೊಂದು ಇನ್ಕಮ್ ಜೊತೆ ಅವನು ಸೆಟ್ ಆಫ್ ಮಾಡಿಕೊಂಡ್ರೆ ಆ ಇನ್ಕಮ್ಗೆ ನಾವು ಆ ಲಾಸ್ ಅನ್ನು ಸೆಟ್ ಆಫ್ ಮಾಡಿದ್ದಕ್ಕೆ ನಾವು ಸೆಟ್ ಆಫ್ ಆಫ್ ಲಾಸಸ್ ವಿದಿನ್ ದ ಸೇಮ್ ಹೆಡ್ ಅಂತ ಕರೀತಾರೆ. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಎ ಹೌಸ್ ಇದೆ, ಬಿ ಹೌಸ್ ಇದೆ. ಈಗ ಎ ಹೌಸ್ ಮತ್ತು ಬಿ ಹೌಸ್ ಎರಡೂ ಹೌಸ್ ಕೂಡ ಯಾವ ಕೆಟಗರಿಯಲ್ಲಿ ಬರುವಂಥದ್ದು, ಸೆಕ್ಷನ್ 22 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಬರ್ತದೆ. ಈಗ ಒಂದು ಹೌಸ್ ಅಲ್ಲಿ ಲಾಸ್ ಬಂತು, ಎ ಹೌಸ್ ಅಲ್ಲಿ ಲಾಸ್ ಬಂತು ಅವನಿಗೆ, ಆದ್ರೆ ಬಿ ಹೌಸ್ ಅಲ್ಲಿ ಅವನಿಗೆ ಪ್ರಾಫಿಟ್ ಇನ್ಕಮ್ ಬಂತು. ಈಗ ಎ ಹೌಸ್ ಅಲ್ಲಿ ಲಾಸ್ ಬಂತು, ಬಿ ಹೌಸ್ ಅಲ್ಲಿ ಅವನಿಗೆ ಇನ್ಕಮ್ ಬಂತು. ಅವಾಗ ಏನ್ ಹೇಳ್ತೇವೆ ನಾವು, ಈಗ ಎ ಹೌಸಿನ ಲಾಸ್ ಅದೇ ಹೌಸ್ ಅಂದ್ರೆ ಅದೇ ಹೆಡ್ಸ್ ಆಫ್ ಇನ್ಕಮ್, ಎರಡೂ ಕೂಡ ಸೇಮ್ ಹೆಡ್ಸ್ ಆಫ್ ಇನ್ಕಮ್ ಇದೆ. ಹಾಗಾಗಿ ಎ ಹೌಸಿನ ಲಾಸ್ ಅನ್ನು ಅವನು ಬಿ ಹೌಸಿನ ಇನ್ಕಮ್ ಜೊತೆ ಸೆಟ್ ಆಫ್ ಮಾಡಿಕೊಂಡ್ರೆ ಇದಕ್ಕೆ ನಾವು ಹೇಳುವಂಥದ್ದು ಸೆಟ್ ಆಫ್ ಆಫ್ ಲಾಸಸ್ ವಿದಿನ್ ದ ಸೇಮ್ ಹೆಡ್. ಸೇಮ್ ಹೆಡ್ ಅಲ್ಲಿ ಲಾಸ್ ಅನ್ನು ಸೇಮ್ ಹೆಡ್ಡಿನ ಇನ್ಕಮ್ ಜೊತೆ ನಾವೇನ್ ಮಾಡ್ಕೊಂಡಿದ್ದೇವೆ, ಸೆಟ್ ಆಫ್ ಮಾಡಿಕೊಂಡಿದ್ದೇವೆ. ಕ್ಲಿಯರ್? ಫಾರ್ ಎಕ್ಸಾಂಪಲ್ ನಾ ಹೇಳ್ತೇನೆ ನೋಡಿ, ಲಾಸ್ ಫ್ರಮ್ ಒನ್ ಹೌಸ್ ಕ್ಯಾನ್ ಬಿ ಸೆಟ್ ಆಫ್ ಆಫ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಅನದರ್ ಹೌಸ್. ನಾವು ಏನ್ ಹೇಳ್ತೇವೆ, ಲಾಸ್ ಫ್ರಮ್ ಒನ್ ಹೆಡ್ ಆಫ್ ಇನ್ಕಮ್. ಈಗ ಅವನಿಗೆ ಒಂದು ಹೌಸ್ ಅಲ್ಲಿ ಲಾಸ್ ಬಂತು, ವಿ ಕ್ಯಾನ್ ಸೆಟ್ ಆಫ್, ನಾವು ಸೆಟ್ ಆಫ್ ಮಾಡ್ತೇವೆ ಸೇಮ್ ಹೆಡ್ಸ್ ಆಫ್ ಇನ್ಕಮ್ ಜೊತೆ ನಾವು ಸೆಟ್ ಆಫ್ ಮಾಡ್ಕೊಳ್ಳುತ್ತೇವೆ. ಹಾಗಾದ್ರೆ ಅಷ್ಟೇ ಹೇಳುದು, ಲಾಸ್ ಫ್ರಮ್ ಒನ್ ಹೌಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ದ ಇನ್ಕಮ್ ಫ್ರಮ್ ಅನದರ್ ಹೌಸ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಲಾಸ್ ಫ್ರಮ್ ಒನ್ ಬಿಸ್ನೆಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಅನದರ್ ಬಿಸ್ನೆಸ್ ಅಂತ ಹೇಳ್ತೇವೆ. ಲಾಸ್ ಫ್ರಮ್ ಒನ್ ಬಿಸ್ನೆಸ್ ಕ್ಯಾನ್ ಬಿ, ನಮಗೆ ಒಂದು ಬಿಸ್ನೆಸ್ ಅಲ್ಲಿ ಲಾಸ್ ಬಂತು, ವಿ ಕ್ಯಾನ್ ಸೆಟ್ ಆಫ್ ಲಾಸಸ್ ಫ್ರಮ್ ವಿ ಕ್ಯಾನ್ ಸೆಟ್ ಆಫ್ ಯಾವುದ್ರ ಜೊತೆ ಸೆಟ್ ಆಫ್ ಮಾಡ್ಕೊಡ್ತೇವೆ, ಇನ್ಕಮ್ ಫ್ರಮ್ ಅನದರ್ ಬಿಸ್ನೆಸ್. ಈಗ ಏನೇ ಹೇಳ್ತೇವೆ ನಾವು, ನಮಗೆ ಲಾಸ್ ಫ್ರಮ್ ಒನ್ ಬಿಸ್ನೆಸ್, ಒಂದು ಬಿಸ್ನೆಸ್ ಅಲ್ಲಿ ಬಂದಂತ ಲಾಸ್ ಅನ್ನು ಕ್ಯಾನ್ ಬಿ ಸೆಟ್ ಆಫ್, ನಾವು ಸೆಟ್ ಆಫ್ ಮಾಡ್ಕೊಡ್ತೇವೆ ಅಗೇನ್ಸ್ಟ್ ದ ಇನ್ಕಮ್ ಫ್ರಮ್ ಅನದರ್ ಬಿಸ್ನೆಸ್.
ಈಗ ಅವನಿಗೆ ಕ್ಯಾಟಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಈ ಕಡೆಯಿಂದ ಅವರಿಗೆ ಟೆಕ್ಸ್ಟೈಲ್ ಬಿಸ್ನೆಸ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಟೆಕ್ಸ್ಟೈಲ್ ಬಿಸ್ನೆಸ್ ಅಲ್ಲಿ ಅವರಿಗೆ ಲಾಸ್ ಬಂತಂತ ತಿಳ್ಕೊಳ್ಳಿ. ಅವಾಗ ಟೆಕ್ಸ್ಟೈಲ್ ಬಿಸ್ನೆಸ್ ನ ಲಾಸ್ ಅನ್ನು ಅವರು ಕ್ಯಾಟಲ್ ಬಿಸ್ನೆಸ್ ಅಲ್ಲಿ ಅವರಿಗೆ ಇನ್ಕಮ್ ಬಂತು, ಆ ಲಾಸ್ ಅನ್ನು ನಾವು ಈ ಕ್ಯಾಟಲ್ ಬಿಸ್ನೆಸ್ ನ ಜೊತೆಗೆ ಸೆಟ್ ಆಫ್ ಮಾಡಿಕೊಂಡ್ರೆ ಅದನ್ನೇ ನಾವು ಹೇಳುವಂಥದ್ದು ಸೆಟ್ ಆಫ್ ಲಾಸಸ್ ವಿದಿನ್ ದ ಸೇಮ್ ಹೆಡ್ ಅಂತ ಕರಿತೇವೆ. ಆದ್ರೆ ಒಂದೊಂದ್ಸಲ ಹೇಳ್ತೇವೆ ಫಾಲೋವಿಂಗ್ ಆರ್ ದ ಎಕ್ಸೆಪ್ಷನ್ ಟು ದಿಸ್ ರೂಲ್ ಅಂತ ಹೇಳ್ತೇವೆ. ಆದ್ರೆ ಕೆಲವೊಂದು ಪಾಯಿಂಟ್ಸ್ಗೆ ಇಲ್ಲಿ ಎಕ್ಸೆಪ್ಷನ್ಸ್ ಇದೆ, ಅದು ಆಗುದಿಲ್ಲ ಅಂತ ಹೇಳ್ತೇವೆ. ಅದು ಯಾವುದೆಲ್ಲ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಫಸ್ಟ್ ಬರುವಂತ ಪಾಯಿಂಟ್ಸ್, ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಕ್ಯಾನ್ ಬಿ ಸೆಟ್ ಅಪ್ ಓನ್ಲಿ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಆದರೆ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಮೀನ್ಸ್ ನಮಗೆ ನಾವು ಊಹೆನೆ ಮಾಡೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಬಂದಂತಹ ಲಾಸ್ಗಳು, ಅನ್ಎಕ್ಸ್ಪೆಕ್ಟೆಡ್ ಬಂದಂತಹ ಇನ್ಕಮ್ಗಳು. ಈಗ ಸ್ಪೆಕ್ಯುಲೇಷನ್ ಅಲ್ಲಿ ನಮಗೆ ಲಾಸ್ ಬಂದ್ರೆ ಅದನ್ನು ನಾವು ಸೆಟ್ ಆಫ್ ಮಾಡಬೇಕಂದ್ರೆ ಸ್ಪೆಕ್ಯುಲೇಷನ್ ಇನ್ಕಮ್ ಜೊತೆ ಮಾತ್ರ ಸಾಧ್ಯ. ನಾವು ಸ್ಯಾಲ್ರಿ ಇನ್ಕಮ್ ಜೊತೆ ಆಗೋದಿಲ್ಲ, ಹೌಸ್ ಪ್ರಾಪರ್ಟಿ ಜೊತೆ ಆಗೋದಿಲ್ಲ, ಕ್ಯಾಪಿಟಲ್ ಗೇನ್ ಜೊತೆ ಆಗೋದಿಲ್ಲ, ಅದರ್ ಸೋರ್ಸಸ್ ಜೊತೆ ಆಗೋದಿಲ್ಲ. ಯಾವತ್ತೂ ಕೂಡ ನೆನ್ಪಿಡ್ಕೊಳ್ಳಿ, ಫಸ್ಟ್ ರೂಲ್ಸ್ ಇದೆ, ಸ್ಪೆಕ್ಯುಲೇಷನ್ ಲಾಸ್ ಅನ್ನು ನಾವು ಸೆಟ್ ಆಫ್ ಮಾಡಲಿಕ್ಕೆ ಯಾವ ಇನ್ಕಮ್ ಜೊತೆ ಮಾತ್ರ ಸಾಧ್ಯ, ಸ್ಪೆಕ್ಯುಲೇಷನ್ ಇನ್ಕಮ್ ಜೊತೆ ಮಾತ್ರ ಸಾಧ್ಯ. ಕ್ಲಿಯರ್? ದೆನ್ ಸೆಕೆಂಡ್ ರೂಲ್ಸ್ ಹೇಳ್ತೇವೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಅಪ್ ಓನ್ಲಿ ಅಗೇನ್ಸ್ಟ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಏನು ಹೇಳ್ತೇವೆ ಅಂದರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಲ್ಲಿ ನಮಗೆ ಲಾಸ್ ಬಂತು, ಅದನ್ನು ಕೂಡ ಅಷ್ಟೇ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ, ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ಇನ್ಕಮ್ ಜೊತೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಥರ್ಡ್ ರೂಲ್ಸ್ ಏನು ಹೇಳ್ತೇವೆ ಅಂದರೆ, ಲಾಸ್ ಫ್ರಮ್ ದ ಆಕ್ಟಿವಿಟೀಸ್ ಆಫ್ ದ ಓನಿಂಗ್ ಅಂಡ್ ಮೇಂಟೈನಿಂಗ್ ಆಫ್ ದ ರೇಸ್ ಹಾರ್ಸಸ್ ಕ್ಯಾನ್ ಬಿ ಸೆಟ್ ಅಪ್ ಓನ್ಲಿ ಅಗೇನ್ಸ್ಟ್ ದ ಇನ್ಕಮ್ ಫ್ರಮ್ ಸಚ್ ಬಿಸ್ನೆಸ್. ಇವಾಗ ನಮಗೆ ಹಾರ್ಸ್ ರೇಸಲ್ಲಿ ಲಾಸ್ ಬಂತಂತ ತಿಳ್ಕೊಳ್ಳಿ, ಆವಾಗ ಹಾರ್ಸ್ ರೇಸಿನ ಲಾಸ್ ಅನ್ನು ಕೂಡ ಅಷ್ಟೇ ಅದೇ ಇನ್ಕಮ್ ಜೊತೆ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ, ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ಇನ್ಕಮ್ ಜೊತೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಏನು ಹೇಳ್ತೇವೆ, ಲಾಸಸ್ cannot be set off against the winning from lotteries, crossword puzzles, horse race, ಬೆಟ್ಟಿಂಗ್ ಆಫ್ ಎನಿ ಸಾಲ್ಟ್ ಅಂತ ಹೇಳ್ಬೋದು. ಈಗ ನಮಗೆ ಬೇರೆ ಯಾವುದ್ರಲ್ಲ ಲಾಸ್ ಬಂತಂತ ತಿಳ್ಕೊಳ್ಳಿ, ಆದರೆ ಅವು ಯಾವುದೋ ಲಾಸನ್ನು ಕೂಡ ನಾವು ವಿನ್ನಿಂಗ್ ಫ್ರಮ್ ಲಾಟ್ರಿ ಜೊತೆ ಆಗಿರ್ಬೋದು, ಕ್ರಾಸ್ವರ್ಡ್ ಪರ್ಸನ್ ಜೊತೆ ಆಗಿರ್ಬೋದು, ಹಾರ್ಸ್ ರೇಸ್ ಜೊತೆ ಆಗಿರ್ಬೋದು, ಬೆಟ್ಟಿಂಗಿಂದ ಬಂದ ಇನ್ಕಮ್ ಆಗಿರ್ಬೋದು, ಇವು ಯಾವುದು ಇನ್ಕಮ್ ಜೊತೆ ಕೂಡ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಲಿಯರ್? ನೆಕ್ಸ್ಟ್ ರೂಲ್ಸ್ ನಾವು ಏನು ಹೇಳ್ತೇವೆ ಅಂದರೆ, ಲಾಸ್ ಫ್ರಮ್ ಅನ್ ಎಕ್ಸೆಪ್ಟೆಡ್ ಸೋರ್ಸಸ್ ಆಫ್ ಇನ್ಕಮ್ ಕ್ಯಾನಾಟ್ ಬಿ ಸೆಟ್ ಆಫ್. ನಾವು ಲಾಸ್ ಫ್ರಮ್ ಅನ್ ಎಕ್ಸೆಪ್ಟೆಡ್ ಸೋರ್ಸಸ್ ಆಫ್ ಇನ್ಕಮ್, ನಮಗೆ ಎಕ್ಸೆಪ್ಟೆಡ್ ಅಂತ ಹೇಳಿದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ, ಝೀರೋ ರೇಟ್ ಅಂತ ಹೇಳ್ಬೋದು. ನಾವು ಯಾವ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಇರೋದಿಲ್ವಾ ಆ ಇನ್ಕಮ್ಗೆ ನಾವು ಎಕ್ಸೆಪ್ಟೆಡ್ ಇನ್ಕಮ್ ಅಂತೇಳಿ ಕರಿತೇವೆ. ಇಲ್ಲಿ ಎಕ್ಸೆಪ್ಟೆಡ್ ಇನ್ಕಮ್ಗೆ ಅಂತ ಜೊತೆ ನಾವು ಯಾವುದೇ ಲಾಸ್ ಅನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹೇಳುವಂಥದ್ದು ಲಾಸ್ ಫ್ರಮ್ ಅನ್ ಎಕ್ಸೆಪ್ಟೆಡ್ ಸೋರ್ಸಸ್ ಆಫ್ ಇನ್ಕಮ್ ಕ್ಯಾನ್ ನಾಟ್ ಬಿ ಸೆಟ್ ಆಫ್. ನಮಗೆ ಎಕ್ಸೆಪ್ಟೆಡ್ ಸೋರ್ಸಸ್ ಅಲ್ಲಿ ಇನ್ಕಮ್ ಬಂತಂತ ತಿಳ್ಕೊಳ್ಳಿ, ಆ ಇನ್ಕಮ್ ಜೊತೆ ಯಾವುದೇ ಲಾಸ್ ಅನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಹೇಳ್ತೇವೆ, ಲಾಸ್ ಫ್ರಮ್ ಇಲ್ಲೀಗಲ್ ಬಿಸ್ನೆಸ್ ಕ್ಯಾನಾಟ್ ಬಿ ಸೆಟ್ ಆಫ್. ನಮಗೆ ಇಲ್ಲೀಗಲ್, ಕಾನೂನು ಬಾಹಿರ, ಲೀಗಲ್ ಆಗಿರೋದಿಲ್ಲ ಅಂತಹ ಬಿಸ್ನೆಸ್ ಇಂದ ನಮಗೆ ಲಾಸ್ ಬಂತಂತ ತಿಳ್ಕೊಳ್ಳಿ, ಆ ಲಾಸ್ ಅನ್ನು ಕೂಡ ಯಾವುದೇ ಇನ್ಕಮ್ ಜೊತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಹೇಳಿದೆ ಸ್ಟಾರ್ಟಿಂದ ಸೆಟ್ ಆಫ್ ಲಾಸಸ್ ವಿದಿನ್ ದ ಸೇಮ್ ಹೆಡ್ ಅಲ್ಲಿ ಹೇಳಿದೆ, ಒಂದು ಹೌಸಿನ ಲಾಸ್ ಅನ್ನು ಇನ್ನೊಂದು ಹೌಸ್ ಜೊತೆ ಏನು ಮಾಡ್ಬೋದು, ಸೆಟ್ ಆಫ್ ಮಾಡ್ಬೋದು.
ನೆಕ್ಸ್ಟ್ ಒಂದು ಬಿಸ್ನೆಸ್ ಅಲ್ಲಿ ಬಂದಂತ ಲಾಸ್ ಅನ್ನು ಇನ್ನೊಂದು ಬಿಸ್ನೆಸ್ ನ ಜೊತೆ ಏನ್ ಮಾಡ್ಬೋದು, ಸೆಟ್ ಆಫ್ ಮಾಡ್ಬೋದು. ಆದ್ರೆ ಸ್ಪೆಕ್ಯುಲೇಷನ್ ಲಾಸ್ ಅನ್ನು ನಾವು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಜೊತೆನೆ ಏನ್ ಮಾಡಬೇಕು, ಸೆಟ್ ಆಫ್ ಮಾಡಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಜೊತೆನೆ ಏನ್ ಮಾಡಬೇಕು, ಸೆಟ್ ಆಫ್ ಮಾಡಬೇಕು. ನೆಕ್ಸ್ಟ್ ಹಾರ್ಸ್ ರೇಸಸ್ ನ ಲಾಸ್ ಅನ್ನು ನಾವು ಹಾರ್ಸ್ ರೇಸ್ ಇನ್ಕಮ್ ಜೊತೆ ಏನ್ ಮಾಡಬೇಕು, ಸೆಟ್ ಆಫ್ ಮಾಡಬೇಕು. ನೆಕ್ಸ್ಟ್ ಬೇರೆ ಯಾವುದೋ ಒಂದು ಲಾಸ್ ಬಂತಂತ ತಿಳ್ಕೊಳ್ಳಿ, ಯಾವುದೇ ಲಾಸ್ ಅನ್ನು ಕೂಡ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಆಗಿರ್ಬೋದು, ಹಾರ್ಸ್ ರೇಸಸ್ ಆಗಿರ್ಬೋದು, ಕ್ರಾಸ್ ವರ್ಡ್ ಪಜಲ್ಸ್ ಆಗಿರ್ಬೋದು, ಬೆಟ್ಟಿಂಗ್ಸ್ ಆಗಿರ್ಬೋದು, ಇದ್ರ ಜೊತೆ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಬೇರೆ ಯಾವುದೋ ಲಾಸ್ ಅನ್ನು ಕೂಡ ಅಷ್ಟೇ ಎಕ್ಸೆಂಪ್ಟೆಡ್ ಸೋರ್ಸಸ್ ಆಫ್ ಇನ್ಕಮ್ ಇಂದ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲೀಗಲ್ ಬಿಸ್ನೆಸ್ ನಲ್ಲಿ ಬಂದ ಲಾಸ್ ಅನ್ನು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಕೂಡ ರೂಲ್ಸ್. ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಅನ್ನು ಮಾಡಬೇಕಂದ್ರೂ ಕೂಡ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೇನ ಆ ರೂಲ್ಸ್ ನಿಮಗೆಲ್ಲರಿಗೆ ಕೂಡ ಏನಾಗಿರ್ಬೇಕು, ಗೊತ್ತಿರಬೇಕು. ನೆಕ್ಸ್ಟ್ ಸೆಕೆಂಡ್ ನಾವು ನೋಡ್ತೇವೆ ಸೆಟ್ ಆಫ್ ಲಾಸಸ್ ಫ್ರಮ್ ಅಥವಾ ಸೆಟ್ ಆಫ್ ಲಾಸಸ್ ಆಫ್ ಒನ್ ಹೆಡ್ ಅಗೇನ್ಸ್ಟ್ ಅದರ್ ಹೆಡ್ಸ್ ಆಫ್ ಇನ್ಕಮ್. ಇವಾಗ ಒಂದು ಹೆಡ್ಸ್ ಆಫ್ ಇನ್ಕಮ್ ಅಲ್ಲಿ ಲಾಸ್ ಬಂತು, ಅವಾಗ ನಾವು ಇನ್ನೊಂದು ಹೆಡ್ಸ್ ಆಫ್ ಇನ್ಕಮ್ ಜೊತೆ ಏನ್ ಮಾಡ್ಬೋದು, ಸೆಟ್ ಆಫ್ ಮಾಡ್ಬೋದು. ಅದರಲ್ಲಿ ನಾವು ಏನೆಲ್ಲ ರೂಲ್ಸ್ ಅಂತೆಲ್ಲ ನೋಡುವ. ಅಲ್ಲಿ ಹೇಳ್ತೇವೆ ಇಫ್ ಅನ್ ಅಸೆಸ್ಸೆ ಹ್ಯಾಸ್ ಲಾಸ್ ಫ್ರಮ್ ಒನ್ ಹೆಡ್ and there is no income under the same head, ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ the said loss can be set off against the profit under same ಅಥವಾ other heads ಅಂತ ಹೇಳ್ತೇವೆ. ಅರ್ಥ ಮಾಡಿಕೊಳ್ಳಿ. if an assessee has loss from one head, ಒಂದು ಹೆಡ್ ಅಲ್ಲಿ ಅವನಿಗೆ ಲಾಸ್ ಬಂತಂತ ತಿಳ್ಕೊಳ್ಳಿ, ದರ್ ಈಸ್ ನೋ ಇನ್ಕಮ್ ಅಂಡರ್ ಸೇಮ್ ಹೆಡ್, ಆ ಹೆಡ್ ಅಲ್ಲಿ ಅವನಿಗೆ ಏನಿಲ್ಲ, ಇನ್ಕಮ್ ಇಲ್ಲ. ಆಗ ಏನ್ ಹೇಳ್ತಾನೆ, ದ ಸೆಟ್ ಅವನು ಏನ್ ಹೇಳ್ತಾನೆ ಅಂದ್ರೆ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ದ ಪ್ರಾಫಿಟ್ ಅಂಡರ್ ದ ಅದರ್ ಹೆಡ್. ನಮಗೆ ಆ ಹೆಡ್ ಅಲ್ಲಿ ಇನ್ಕಮ್ ಇಲ್ಲ ಅಂತ ತಿಳ್ಕೊಳ್ಳಿ, ನೀವು ಬೇರೆ ಹೆಡ್ ಜೊತೆ ಏನ್ ಮಾಡಿಕೊಳ್ಳಿ, ಸೆಟ್ ಆಫ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಈಗ ನಮಗೆ ಫಾರ್ ಎಕ್ಸಾಂಪಲ್ ನೋಡಿ, ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಬಂತಂತ ತಿಳ್ಕೊಳ್ಳಿ, ಹೌಸ್ ಪ್ರಾಪರ್ಟಿ ಲಾಸ್ ಅನ್ನು ನಾವು ಬಿಸ್ನೆಸ್ ಇನ್ಕಮ್ ಜೊತೆ ಏನ್ ಮಾಡ್ಬೋದು, ಸೆಟ್ ಆಫ್ ಮಾಡ್ಬೋದು. ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಲಾಸ್ ಬಂತು, ಲಾಂಗ್ ಟರ್ಮ್ ಜೊತೆ ಏನ್ ಮಾಡ್ಬೋದು, ನಾವು ಸೆಟ್ ಆಫ್ ಮಾಡ್ಬೋದು. ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಬಂತು, ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ಜೊತೆ ಬೇಕಾದ್ರೂ ನಾವು ಏನ್ ಮಾಡ್ಬೋದು, ಸೆಟ್ ಆಫ್ ಮಾಡ್ಬೋದು. ಅಲ್ಲಿ ನಾವು ಏನೆಲ್ಲ ರೂಲ್ಸ್ ಅಂತ ನೋಡುವ. ಫಸ್ಟ್ ರೂಲ್ಸ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಲಾಸ್ ಅಂಡರ್ ದ ಹೆಡ್ ಪ್ರಾಫಿಟ್ ಅಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕ್ಯಾನಾಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಅಂಡರ್ ದ ಹೆಡ್ ಸ್ಯಾಲರೀಸ್ ಅಂತ ಹೇಳ್ತಾರೆ. ಫಸ್ಟ್ ರೂಲ್ಸ್ ಹೇಳ್ತದೆ ಲಾಸ್ ಅಂಡರ್ ದ ಹೆಡ್ ಬಿಸ್ನೆಸ್ ಆರ್ ಪ್ರೊಫೆಷನಲ್, ಅಲ್ಲಿ ಬಿಸ್ನೆಸ್ ಮತ್ತು ಪ್ರೊಫೆಷನಲ್ ಅಲ್ಲಿ ನಮಗೆ ಲಾಸ್ ಬಂತಂತ ತಿಳ್ಕೊಳ್ಳಿ, ಕೆನಾಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಅಂಡರ್ ದ ಹೆಡ್ಸ್ ಆಫ್ ಸ್ಯಾಲ್ರೀಸ್. ನಾವು ಬಿಸ್ನೆಸ್ ಅಲ್ಲಿ ಬಂದಂತ ಲಾಸ್ ಅನ್ನು ನಾವು ಸ್ಯಾಲ್ರಿ ಇನ್ಕಮ್ ಜೊತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ರೂಲ್ಸ್ ಎಲ್ಲರೂ ಕೂಡ ನೆನಪಿಡಿಕೊಳ್ಳಿ, ಬಿಸ್ನೆಸ್ ಲಾಸ್ ಅನ್ನು ನಾವು ಸ್ಯಾಲ್ರಿ ಇನ್ಕಮ್ ಜೊತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ಲಿಯರ್? ಸೆಕೆಂಡ್ ರೂಲ್ಸ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್. ಸ್ಪೆಕ್ಯುಲೇಷನ್ ಲಾಸ್ ಅನ್ನು ಕೂಡ ಬೇರೆ ಯಾವುದೇ ಹೆಡ್ಸ್ ಜೊತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗುದಿಲ್ಲ. ಥರ್ಡ್ ಲಾಸ್ ಅಂಡರ್ ದ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಅಲ್ಲಿ ಲಾಸ್ ಬಂದ್ರೆ ಆ ಲಾಸ್ ಅನ್ನು ಕೂಡ ಬೇರೆ ಯಾವುದೇ ಹೆಡ್ಸ್ ಜೊತೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಲಾಸ್ ಫ್ರಮ್ ಇಲ್ಲೀಗಲ್ ಬಿಸ್ನೆಸ್. ಇಲ್ಲೀಗಲ್ ಬಿಸ್ನೆಸ್ ಅಲ್ಲಿ ಲಾಸ್ ಬಂತು, ಬೇರೆ ಯಾವುದೇ ಹೆಡ್ಸ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಲಾಸ್ ಫ್ರಮ್ ದ ಆಕ್ಟಿವಿಟೀಸ್ ಆಫ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ಡ್ ಹಾರ್ಸಸ್. ಹಾರ್ಸ್ ರೇಸ್ ಅಲ್ಲಿ ನಮಗೆ ಲಾಸ್ ಬಂತು, ಬೇರೆ ಯಾವುದೇ ಇನ್ಕಮ್ ಜೊತೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಲಾಸ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ಕಾರ್ಡ್ ಗೇಮ್,
cannot be set off against any income. ಲಾಟ್ರಿಯಲ್ಲಿ ಲಾಸ್ ಬಂತು, ಯಾವುದೇ ಇನ್ಕಮ್ ಜೊತೆ ಸೆಟ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಟ್ಟಿಂಗ್, ಗ್ಯಾಮ್ಲಿಂಗ್, ಕಾರ್ಡ್ ಗೇಮ್ ಇದರೆಲ್ಲ ಲಾಸ್ ಬಂದಾಗ ಯಾವುದೇ ಇನ್ಕಮ್ ಜೊತೆ ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಎಲ್ರಿಗೆ ರೂಲ್ಸ್ ಗೊತ್ತಾಯ್ತಲ್ಲ. ಫಸ್ಟ್ ರೂಲ್ಸ್, ಸ್ಪೆಕ್ಯುಲೇಷನ್ ಲಾಸ್ ಅನ್ನು ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆ ಮಾತ್ರ ಸೆಟ್ ಆಫ್ ಮಾಡಬೇಕು. ಕ್ಯಾಪಿಟಲ್ ಲಾಸ್ ಅನ್ನು ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಸೆಟ್ ಆಫ್ ಮಾಡಬೇಕು. ಬಿಸ್ನೆಸ್ ಲಾಸ್ ಅನ್ನು ಸ್ಯಾಲ್ರಿ ಜೊತೆ ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ, ಬೇರೆ ಯಾವುದೇ ಇನ್ಕಮ್ ಜೊತೆ ಸೆಟ್ ಆಫ್ ಮಾಡಬಹುದು. ಹೌಸ್ ಪ್ರಾಪರ್ಟಿ ಲಾಸ್ ಅನ್ನು ಯಾವುದರ ಜೊತೆ ಬೇಕಾದರೂ ಸೆಟ್ ಆಫ್ ಮಾಡಬಹುದು. ಆದರೆ ಹಾರ್ಸ್ ರೇಸ್ನ ಲಾಸ್ ಅನ್ನು ಹಾರ್ಸ್ ರೇಸ್ ಜೊತೆ ಮಾತ್ರ ಸೆಟ್ ಆಫ್ ಮಾಡಬೇಕು. ಲಾಟ್ರಿ ಇನ್ಕಮ್ ಜೊತೆಲ್ಲ ಯಾವುದೇ ಲಾಸ್ ಅನ್ನು ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ನಾವು ಡಿಸ್ಕಸ್ ಮಾಡುವ, ಇದು ಥಿಯರಿಕ್ಕಿಂತಲೂ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಫಾರ್ ದ ಪ್ರಾಕ್ಟಿಕಲ್ ಕ್ವಶನ್ಸ್. ದೆನ್ ಫಾರ್ ದ ಸೆಮಿಸ್ಟರ್ ಎಕ್ಸಾಮ್ ದೇ ಆರ್ ಆಸ್ಕಿಂಗ್ ಟೋಟಲ್ 2 questions in set off and carry forward of losses. For the 6 marks question, then 12 marks question. So this is also very important concept. So now first I will discuss a problem. Let's see problem 1. ನಾನು ಆಲ್ರೆಡಿ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದೇನೆ ಪ್ರಾಬ್ಲಮ್. ಆ ಪ್ರಾಬ್ಲಮನ್ನು ನೋಡಿಕೊಳ್ಳಿ, ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಪ್ರಾಬ್ಲಮ್ ಹೇಳ್ತಾರೆ, ಮಿಸ್ಟರ್ ಹಿಮಾಂಶು furnished the following particulars of his income. ಅಲ್ಲಿ ಮಿಸ್ಟರ್ ಹಿಮಾಂಶು ಫರ್ನಿಶ್ಡ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್. ಅವನ ಒಬ್ಬ ಮಿಸ್ಟರ್ ಹಿಮಾಂಶು ಅಂತ ಹೇಳುವ ಅಸಸ್ಯ ಇನ್ಕಮ್ ಅನ್ನು ಕೆಳಗೆ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ಹೇಳ್ತಾರೆ, ಸ್ಯಾಲ್ರಿ ರಿಸೀವ್ಡ್ ರುಪೀಸ್ 3,60,000. ಸ್ಯಾಲ್ರಿ ಅಂದಾಗ ನಮಗೆ ಗೊತ್ತಾಗ್ತದೆ ಯಾವ ಇನ್ಕಮ್, ಸೆಕ್ಷನ್ 15, 22, 28, 45, 56. ಸೆಕ್ಷನ್ 15 ಸ್ಯಾಲ್ರಿ ಇನ್ಕಮ್. ಹಾಗಾದ್ರೆ ಫಸ್ಟ್ ಪಾಯಿಂಟ್ ನೋಡಿ, ಸ್ಯಾಲ್ರಿ ರಿಸೀವ್ಡ್ ರುಪೀಸ್ 3,60,000. ಹೆಸರಲ್ಲೇ ಹೇಳ್ತದೆ ಯಾವ ಇನ್ಕಮ್, ಸ್ಯಾಲ್ರಿ ಇನ್ಕಮ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸ್ಯಾಲ್ರಿಯಲ್ಲಿ ಕೂಡ ಬರುವುದಿಲ್ಲ, ಹೌಸಲ್ಲೂ ಬರುವುದಿಲ್ಲ, ಬಿಸ್ನೆಸ್ಸಲ್ಲೂ ಬರುವುದಿಲ್ಲ, ಕ್ಯಾಪಿಟಲ್ ಗೇನಲ್ಲೂ ಬರುವುದಿಲ್ಲ. ಹಾಗಾದರೆ ಯಾವ ಇನ್ಕಮಲ್ಲಿ ಬರ್ತದೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರ್ತದೆ. ಈ 4 ಹೆಡ್ಡಲ್ಲಿ ಬರದಿದ್ರೆ ಅವೆಲ್ಲ ಇನ್ಕಮ್ ಬರುವಂಥದ್ದು. ಉಳಿದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟ್, ಬಿಸ್ನೆಸ್ ಇನ್ಕಮ್. ಹೆಸರಲ್ಲಿ ಹೇಳ್ತದೆ ಯಾವ ಇನ್ಕಮ್, ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, ಶೇರ್ ಆಫ್ ಲಾಸ್ ಫ್ರಮ್ ಫರ್ ರುಪೀಸ್ 6,000 ಅಂತ ಹೇಳುತ್ತೇವೆ. ಅಲ್ಲಿ ನೋಡಿ, ಶೇರ್ ಆಫ್ ಲಾಸ್ ಫ್ರಮ್ ಫರ್, ಆಕ್ಚುಲಿ ಫರ್ಮ್ ಅಂದಾಗ ಅದು ಬರುವಂಥದ್ದು ಬಿಸ್ನೆಸ್ ಇನ್ಕಮ್ ಅಲ್ಲಿ ಬರ್ತದೆ. ಆದರೆ ಅಲ್ಲಿ ಶೇರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಶೇರ್ಸ್ಗೆ ನಮ್ಮ ಟ್ಯಾಕ್ಸ್ ಅಲ್ಲಿ ಯಾವತ್ತೂ ಕೂಡ ಎಕ್ಸೆಂಪ್ಟ್, ನಾವು ಶೇರ್ಸ್ಗೆ ಸಂಬಂಧಪಟ್ಟದ ನಾವೇನು ಮಾಡಲಿಕ್ಕಿಲ್ಲ, ಕನ್ಸಿಡರ್ ಮಾಡಲಿಕ್ಕಿಲ್ಲ. ಕ್ಲಿಯರ್? ನೆಕ್ಸ್ಟ್, ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್. ಸ್ಪೆಕ್ಯುಲೇಷನ್ ಲಾಸ್ ಅನ್ನು ಸೆಟ್ ಆಫ್ ಮಾಡಬೇಕಂದ್ರೆ ಯಾವ ಇನ್ಕಮ್ ಜೊತೆ ಮಾತ್ರ, ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆ ಮಾತ್ರ. ಕೆಳಗೆ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಕೊಟ್ಟರೆ ನಾವು ಸೆಟ್ ಆಫ್ ಮಾಡುವ, ಇಲ್ಲಾಂದ್ರೆ ನಾವು ತಗೊಳ್ಳಿಕ್ಕಿಲ್ಲ. ನೆಕ್ಸ್ಟ್, ಲಾಟ್ರಿ ಇನ್ಕಮ್ ಯಾವುದರಲ್ಲಿ ಬರುವಂಥದ್ದು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟ್, ಗೇನ್ಸ್ ಫ್ರಮ್ ಹಾರ್ಸ್ ರೇಸಸ್. ಆಲ್ರೆಡಿ ಹೇಳಿದ್ದೇನೆ, ಹಾರ್ಸ್ ರೇಸ್ ಎಲ್ಲಿ ಬರುವಂಥದ್ದು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರ್ತದೆ. ಲಾಸ್ ಇನ್ ಕ್ರಾಸ್ವರ್ಡ್ ಪಜಲ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರ್ತದೆ. ಲಾಸ್ ಫ್ರಮ್ ಕಾರ್ಡ್ ಗೇಮ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರ್ತದೆ. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಕಾರ್ಡ್ ಗೇಮ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರ್ತದೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾಪಿಟಲ್ ಗೇನ್ ಅಲ್ಲಿ ಬರುವಂಥದ್ದು. ನೆಕ್ಸ್ಟ್, ಕಲೆಕ್ಷನ್ ಚಾರ್ಜಸ್ ಆಫ್ ದ ಲಾಟ್ರಿ ಪ್ರೈಸ್. ಲಾಟ್ರಿ ಇನ್ಕಮ್ ಇದೆ, ಆದರೆ ಲಾಟ್ರಿಯ ಪ್ರೈಸ್ ನಾವು ಟಿಕೆಟ್ ಅನ್ನು ತಗೊಳ್ಳಿಕ್ಕೆ ಏನಾದರೂ ಕಲೆಕ್ಷನ್ ಚಾರ್ಜ್ ತಗೊಂಡ್ರೆ ಅದನ್ನು ನಾವು ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ. ಅಂದರೆ ಲಾಟ್ರಿ ಇನ್ಕಮ್ ಈಸ್ ಕನ್ಸಿಡರ್ಡ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್.
ಈಗ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವುದೆಲ್ಲ ಯಾಕೆ ತಗೋಬೇಕು ಯಾಕೆ ತಗೊಳ್ಳಿಕ್ಕೆ ಇಲ್ಲ ಅಂತ. ಫಸ್ಟ್ ಇನ್ಕಮ್, ಸ್ಯಾಲ್ರಿ ಇನ್ಕಮ್ ರುಪೀಸ್, ಸ್ಯಾಲ್ರಿ ಇನ್ಕಮ್ ಕೊಟ್ಟಿಲ್ಲ, ಸ್ಯಾಲ್ರಿ ರಿಸೀವ್ಡ್ ರುಪೀಸ್ 3,61,000. ಈಗ ನಾವು ಸೊಲ್ಯೂಷನ್ ಮಾಡ್ತಾ ಹೋಗುವ, ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊಲ್ಯೂಷನ್ ಮಾಡ್ತಾ ಹೋಗುವ. ಫಸ್ಟಿಗೆ ಕಂಪ್ಯೂಟೇಷನ್ ಆಫ್, ಹೆಡ್ಡಿಂಗ್ ಬರ್ಕೊಳ್ಳಿ, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ ಕ್ಲಿಯರ್ ಆಗಿ. ಲಾಸ್ಟ್ ಅಲ್ಲಿ ನೋಡಿ, ಕಂಪ್ಯೂಟ್ ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್. ನಾವೀಗ ಏನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕು, ಗ್ರಾಸ್ ಟೋಟಲ್ ಇನ್ಕಮ್. ಈಗ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಮಗೆ ಪ್ರತಿಯೊಬ್ಬ ಸ್ಟೂಡೆಂಟ್ ಅಲ್ಲಿ ಕೂಡ ಎಷ್ಟು ಹೆಡ್ಸ್ ಆಫ್ ಇನ್ಕಮ್ ಇದೆ ಅದು ಎಲ್ಲರಿಗೆ ಕೂಡ ಗೊತ್ತಿರಬೇಕು. ಸೆಕ್ಷನ್ 15 ಇನ್ಕಮ್ ಫ್ರಮ್ ಸ್ಯಾಲ್ರಿ, ಸೆಕ್ಷನ್ 22 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸೆಕ್ಷನ್ 28 ಬಿಸ್ನೆಸ್ ಆರ್ ಪ್ರೊಫೆಷನಲ್ ಇನ್ಕಮ್, ಸೆಕ್ಷನ್ 45 ಕ್ಯಾಪಿಟಲ್ ಗೇನ್, ಸೆಕ್ಷನ್ 56 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈಗ ನಾವು ಫಸ್ಟ್ ಸೆಕ್ಷನ್ ಬರೆಯುವ, ಸೆಕ್ಷನ್ 15. ಸೆಕ್ಷನ್ 15 ಇನ್ಕಮ್ ಫ್ರಮ್ ಸ್ಯಾಲರಿ. ಇನ್ಕಮ್ ಫ್ರಮ್ ಸ್ಯಾಲರಿ. ಈಗ ನೋಡಿ, ಸ್ಯಾಲ್ರಿ ಇನ್ಕಮ್ ಕೊಟ್ಟಿದ್ದಾರೆ ನೋಡಿ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಸ್ಯಾಲ್ರಿ ರಿಸೀವ್ಡ್ ರುಪೀಸ್ 3,61,000 ಅಂತ ಕೊಟ್ಟಿದ್ದಾರೆ. ನಮಗೆ ಫಾರ್ ಎಕ್ಸಾಂಪಲ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಕೊಟ್ರೆ ಅವರೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾರೆ, ನಾವು ಡೈರೆಕ್ಟ್ ಆಗಿ ತಗೊಳ್ಳುವಂಥದ್ದು. ಅಥವಾ ಸ್ಯಾಲ್ರಿ ಇನ್ಕಮ್ ಇನ್ ಬ್ರಾಕೆಟ್ ಅಲ್ಲಿ ಕೊಡ್ತಾರೆ, ಕಂಪ್ಯೂಟೆಡ್ ಅಂತ ಕೊಟ್ರೆ ಅವರೇ ಕ್ಲಿಯರ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾರೆ ಅಂತ ಅರ್ಥ. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಸ್ಯಾಲ್ರಿ ರಿಸೀವ್ಡ್ ಅಂತ ಕೊಡ್ತಾರೆ. ಸ್ಯಾಲ್ರಿ ರಿಸೀವ್ಡ್ ಅಂದ್ರೆ ಅವರು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ಲಿಲ್ಲ, ನಾವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಲಿಯರ್? ಸ್ಯಾಲ್ರಿ ರಿಸೀವ್ಡ್ ಎಷ್ಟು ಕೊಟ್ಟಿದ್ದಾರೆ? 3,61,000. ನಾವೀಗ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ ಹೇಳಿದ್ರೆ, 1/4/2018 ಪ್ರಕಾರ ಗ್ರಾಸ್ ಸ್ಯಾಲ್ರಿನ ನಾವು ಟೋಟಲ್ 40,000 ಅಷ್ಟು ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡಬೇಕು. ಇದು ಹಿಂದೆ ಇರಲಿಲ್ಲ. 1/4/2018 ನೆಕ್ಸ್ಟ್ ಬಂದಂತ ರೂಲ್ಸ್ ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ. ನೆಟ್ ಸ್ಯಾಲ್ರಿ ಕೊಟ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕಿಲ್ಲ, ಗ್ರಾಸ್ ಸ್ಯಾಲ್ರಿ ಕೊಟ್ರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಆಫ್ಟರ್ 1/4/2018 ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತೇಳಿ 40,000 ರುಪೀಸ್ ಅನ್ನು ಡಿಡಕ್ಟ್ ಮಾಡಬೇಕು. ಅದೇ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ರೆ ಡಿಡಕ್ಷನ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ಅಥವಾ ಸ್ಯಾಲ್ರಿ ಇನ್ಕಮ್ ಬ್ರಾಕೆಟ್ ಅಲ್ಲಿ ಕಂಪ್ಯೂಟೆಡ್ ಅಂತ ಕೊಟ್ಟರು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ಗ್ರಾಸ್ ಸ್ಯಾಲ್ರಿ ಅಥವಾ ಸ್ಯಾಲ್ರಿ ರಿಸೀವ್ಡ್ ಅಂತ ಹೇಳಿ ಕೊಟ್ರೆ ಅವರು ಕ್ಯಾಲ್ಕುಲೇಷನ್ ಮಾಡಿಲ್ಲ, ನಾವೇ ಏನ್ ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಸ್ಯಾಲ್ರಿ ರಿಸೀವ್ಡ್ 3,61,000 ಇದೆ, ಇದಕ್ಕೆ ನಾವು ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 40,000. ಓಕೆ, ಡಿಡಕ್ಷನ್ ಮಾಡಿದಾಗ ಸಿಗುವ ಆನ್ಸರ್ 3,21,000. 3,21,000. ಈಗ ಫಸ್ಟ್ ಪಾಯಿಂಟ್ ಎಲ್ಲರಿಗೂ ಕ್ಲಿಯರ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬನ್ನಿ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಲ್ಲಿ ಬರ್ತದಾ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಾವಲ್ಲಿ ಡಿಸ್ಕಸ್ ಮಾಡುವ. ಬಿಸ್ನೆಸ್ ಇನ್ಕಮ್, ಬಿಸ್ನೆಸ್ ಇನ್ಕಮ್ ಅಲ್ಲಿ ಬರ್ತದೆ, ಅಲ್ಲೇ ಡಿಸ್ಕಸ್ ಮಾಡುವ. ನೆಕ್ಸ್ಟ್ ಶೇರ್ ಆಫ್ ಲಾಸ್ ಫ್ರಮ್ ಫರ್, ಇಲ್ಲಿ ಬರ್ತದಾ? ಬಿಸ್ನೆಸ್ ಇನ್ಕಮ್ ಅಲ್ಲಿ ಬರ್ತದೆ, ಅಲ್ಲೇ ಡಿಸ್ಕಸ್ ಮಾಡುವ. ನೆಕ್ಸ್ಟ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್, ಬಿಸ್ನೆಸ್ ಅಲ್ಲಿ ಬರ್ತದೆ, ಅಲ್ಲೇ ಡಿಸ್ಕಸ್ ಮಾಡುವ. ಲಾಟ್ರಿ ಇನ್ಕಮ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರ್ತದೆ, ಅಲ್ಲೇ ಡಿಸ್ಕಸ್ ಮಾಡುವ. ಗೇನ್ಸ್ ಫ್ರಮ್ ಹಾರ್ಸ್ ರೇಸ್, ಅದರ್ ಸೋರ್ಸಸ್. ಲಾಸ್ ಇನ್ ಕ್ರಾಸ್ವರ್ಡ್ ಪಜಲ್ಸ್, ಅದರ್ ಸೋರ್ಸಸ್. ಲಾಸ್ ಫ್ರಮ್ ಕಾರ್ಡ್ ಗೇಮ್, ಅದರ್ ಸೋರ್ಸಸ್. Profit from card game, other sources. Short term capital gain, lot
ಲಾಟ್ರಿ ಪ್ರೈಸ್ ಕಲೆಕ್ಷನ್ ಚಾರ್ಜಸ್ ತಗೊಳ್ಳಿಕ್ಕಿಲ್ಲ. ಹಾಗಾದ್ರೆ ಸ್ಯಾಲ್ರಿ ಇನ್ಕಮಿಗೆ ಕೊಟ್ಟಿದ್ದಾರೆ ಏನಾದರೂ? ಇಲ್ಲ. ಇದಿಷ್ಟು ಕ್ಲಿಯರ್. ಸೆಕೆಂಡ್ ಹೆಡ್ ಬರುವಂಥದ್ದು ಸೆಕ್ಷನ್ 22. ಸೆಕ್ಷನ್ 22 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ರಾಬ್ಲಮ್ ಅಲ್ಲಿ ನೋಡಿ, ಎಲ್ಲಾದ್ರೂ ಹೌಸ್ ಪ್ರಾಪರ್ಟಿ ಇನ್ಕಮ್, ಲೆಟ್ ಔಟ್ ಪ್ರಾಪರ್ಟಿ, ಸೆಲ್ಫ್ ಆಕ್ಯುಪೈಡ್ ಹೌಸಿಂಗ್ ಪ್ರಾಪರ್ಟಿ ಅಥವಾ ಹೌಸ್ಗೆ ಸಂಬಂಧಪಟ್ಟ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ತಗೊಳ್ಳಿಕ್ಕೆ ಉಂಟಾ? ಇಲ್ಲ. ಸೊ ನೆಕ್ಸ್ಟ್ ಥರ್ಡ್ ಬರುವಂಥದ್ದು ಬಿಸ್ನೆಸ್ ಇನ್ಕಮ್. ಸೆಕ್ಷನ್ 28 ಬಿಸ್ನೆಸ್ ಇನ್ಕಮ್. ಈಗ ಇಲ್ಲಿ ನೋಡುವ ನಾವು ಬಿಸ್ನೆಸ್ ಇನ್ಕಮ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಬಿಸ್ನೆಸ್ ಇನ್ಕಮ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 25,000. ಬಿಸ್ನೆಸ್ ಇನ್ಕಮ್ 25,000. ನೆಕ್ಸ್ಟ್ ಶೇರ್ ಆಫ್ ಲಾಸ್ ಫ್ರಮ್ ಫರ್ಮಿಂದ ಲಾಸ್ ಬಂದಿದೆ, ನಾವು ಬಿಸ್ನೆಸ್ ಇನ್ಕಮ್ ಅಂತ ಅಸ್ಯೂಮ್ ಮಾಡ್ಬೋದು. ಆದರೆ ಶೇರ್ಸ್ ಕೊಟ್ಟಿದ್ದಾರೆ, ಶೇರ್ಸ್ ನಾವು ಯಾವತ್ತೂ ಕೂಡ ಇಲ್ಲಿ ತಗೊಳ್ಳಿಕ್ಕಿಲ್ಲ, ಟ್ಯಾಕ್ಸ್ ಅಲ್ಲಿ ನಾವು ತಗೊಳ್ಳಿಕ್ಕಿಲ್ಲ. ಹಾಗಾಗಿ ನಾವು ಆ ಪಾಯಿಂಟ್ಸ್ ಅನ್ನು ತಗೋಬೇಕಾ? ತಗೊಳ್ಳಿಕ್ಕಿಲ್ಲ. ಕ್ಲಿಯರ್? ನೆಕ್ಸ್ಟ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್. ಬಿಸ್ನೆಸ್ ಇನ್ಕಮ್ ಅಲ್ಲಿ ಬರ್ತದೆ, ಆದರೆ ಸ್ಪೆಕ್ಯುಲೇಷನ್ ಲಾಸ್ ಅನ್ನು ನಾವು ಸೆಟ್ ಆಫ್ ಮಾಡಬೇಕಂದ್ರೆ ಅದಕ್ಕೆ ಯಾವ ಇನ್ಕಮ್ ಮಾತ್ರ ಬೇಕು? ಸ್ಪೆಕ್ಯುಲೇಷನ್ ಇನ್ಕಮ್ ಬೇಕು. ಪ್ರಾಬ್ಲಮ್ ಅಲ್ಲಿ ಸ್ಪೆಕ್ಯುಲೇಷನ್ ಇನ್ಕಮ್ ಕೊಟ್ಟಿದ್ದಾರಾ? ಕೊಡ್ಲಿಲ್ಲ. ಹಾಗಾಗಿ ನಾವು ಸ್ಪೆಕ್ಯುಲೇಷನ್ ಲಾಸ್ ಅನ್ನು ಕೂಡ ಏನು ಮಾಡ್ಲಿಕ್ಕಿಲ್ಲ, ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಕ್ಲಿಯರ್? ನೆಕ್ಸ್ಟ್ ಬೇರೆ ಯಾವ್ದಾದ್ರು ಬಿಸ್ನೆಸ್ ಇನ್ಕಮ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಸೊ ಡೈರೆಕ್ಟ್ ಆಗಿ ಅಮೌಂಟ್ ಅನ್ನು ಬರ್ಕೊಳ್ಳಿ 25,000. ನೆಕ್ಸ್ಟ್ ಸೆಕ್ಷನ್ 45 ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಆಲ್ರೆಡಿ ಹೇಳಿದ್ದೇನೆ, ಕ್ಯಾಪಿಟಲ್ ಗೇನ್ ನಾವು ಎರಡು ರೀತಿಯ ಗೇನ್ ಅನ್ನು ಮಾತ್ರ ನೋಡ್ಬೋದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕೊಟ್ಟಿದ್ದಾರೆ, ₹5,000 ಕೊಟ್ಟಿದ್ದಾರೆ. ಇನ್ ಬ್ರಾಕೆಟ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಶೇರ್ಸ್ ಆದ್ರೆ ನಾವು ತಗೊಳ್ಳಿಕ್ಕುಂಟ, ಶೇರ್ಸ್ ತಗೊಳ್ಳಿಕ್ಕಿಲ್ಲ. ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ಲಿಕ್ಕಿಲ್ಲ, ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಒಂದು ವೇಳೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೊಟ್ಟರು ಕೂಡ ನಾವು ಈ ಪ್ರಾಬ್ಲಮ್ ಅಲ್ಲಿ ತಗೊಳ್ಳಿಕ್ಕೆ ಇರ್ತಾ ಇರಲಿಲ್ಲ. ಯಾಕೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ಕಮ್ ಜೊತೆ ಸೆಟ್ ಆಫ್ ಮಾಡಬಹುದು ಅಥವಾ ಲಾಂಗ್ ಟರ್ಮ್ ಜೊತೆ ಸೆಟ್ ಆಫ್ ಮಾಡಬಹುದು. ಬೇರೆ ಯಾವುದೇ ಹೆಡ್ಸ್ ಜೊತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಸೆಟ್ ಆಫ್ ಮಾಡ್ಲಿಕ್ಕೆ ಆಗುದಿಲ್ಲ. ನೆನ್ಪಿಡ್ಕೊಳ್ಳಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಲ್ಲಿ ಬಂದಂತ ಲಾಸ್ ಅನ್ನು ಶಾರ್ಟ್ ಟರ್ಮ್ ಅಲ್ಲೂ ಸೆಟ್ ಆಫ್ ಮಾಡ್ಬೋದು, ಲಾಂಗ್ ಟರ್ಮ್ ಅಲ್ಲೂ ಸೆಟ್ ಆಫ್ ಮಾಡ್ಬೋದು. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಬಂದಂತ ಲಾಸ್ ಅನ್ನು ಶಾರ್ಟ್ ಟರ್ಮ್ ಅಲ್ಲಿ ಸೆಟ್ ಆಫ್ ಮಾಡ್ಲಿಕ್ಕೆ ಆಗುದಿಲ್ಲ, ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ನಮಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ, ಸೆಟ್ ಆಫ್ ಮಾಡಬಹುದು. ಇಲ್ಲಿ ಶಾರ್ಟ್ ಟರ್ಮ್ ಅನ್ನು ಬೇರೆ ಯಾವುದೇ ಇನ್ಕಮ್ ಜೊತೆ ಸೆಟ್ ಆಫ್ ಮಾಡ್ಲಿಕ್ಕೆ ಆಗುದಿಲ್ಲ, ಸೊ ತಗೊಳ್ಳಿಕ್ಕಿಲ್ಲ. ಇವನ್ ಶೇರ್ಸ್ ಅಂತ ಕೊಟ್ಟ ಕಾರಣ ನಾವು ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ಲಿಕ್ಕಿಲ್ಲ, ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ನೆಕ್ಸ್ಟ್ ಸೆಕ್ಷನ್ 56 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನೋಡುವ. ಅದರ್ ಸೋರ್ಸಸ್ಗೆ ಕೊಟ್ಟಾಗೆ ಸ್ಟಾರ್ಟಿಂದ ನೋಡ್ತಾ ಬನ್ನಿ. ಸ್ಯಾಲರಿ ರಿಸೀವ್ಡ್ ಅಲ್ಲಿ ಸೆಕ್ಷನ್ 15 ಆಗಿದೆ. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಬರ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 6,000. ನೆಕ್ಸ್ಟ್ ಬಿಸ್ನೆಸ್ ಇನ್ಕಮ್ ಬರ್ತಾಗಿದೆ. ಶೇರ್ಸ್ ಆಫ್ ಲಾಸ್ ಫ್ರಮ್ ಶೇರ್ಸ್ ತಗೊಳ್ಳಿಕ್ಕಿಲ್ಲ. ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇಲ್ಲ, ತಗೊಳ್ಳಿಕ್ಕುಂಟಾ? ಇಲ್ಲ. ಲಾಟ್ರಿ ಇನ್ಕಮ್ ಬರ್ಕೊಳ್ಳಿ. ಲಾಟ್ರಿ ಇನ್ಕಮ್ ಎಲ್ಲಿ ಬರ್ತದೆ? ಅದರ್ ಸೋರ್ಸಸ್ ಅಲ್ಲಿ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ, ಸ್ಪೇಸ್ ಇಲ್ಲ. ಲಾಟ್ರಿ ಇನ್ಕಮ್ ಆದ್ರೆ ಕ್ವಶನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಬ್ರಾಕೆಟ್ ಅಲ್ಲಿ ನೆಟ್ ಅಂತ ಹೇಳಿ ಕೊಟ್ಟಿದ್ದಾರೆ.
ನಮಗೆ ನೆಟ್ ಅಂತೇಳಿ ಕೊಟ್ರೆ ನಾವು ಅದನ್ನು ಗ್ರಾಸ್ ಅಪ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಗ್ರಾಸ್ ಕೊಟ್ರೆ ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡಿ, ಅಥವಾ ಗ್ರಾಸ್ ಕೂಡ ಇಲ್ಲ ನೆಟ್ ಕೂಡ ಇಲ್ಲ, ಏನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಬ್ರಾಕೆಟ್ ಅಲ್ಲಿ ನೆಟ್ ಅಂತ ಕೊಟ್ರೆ ನೀವೇ ಗ್ರಾಸ್ ಅಪ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಲಾಟ್ರಿ ಇನ್ಕಮ್ ಮತ್ತು ಯಾವುದೇ ಕ್ಯಾಶುವಲ್ ಇನ್ಕಮಿಗೆ ಆಗಿರ್ಬೋದು, ನೆಟ್ ಕೊಟ್ಟಾಗ ನಾವೇ ಗ್ರಾಸ್ ಅಪ್ ಮಾಡಬೇಕಂದ್ರೆ ಅದಕ್ಕೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ TDS ಅಂತ ಹೇಳೋದು 30% ತಗೊಳ್ಳಿಕ್ಕೆ ನಾವು ನೆನ್ಪಿಟ್ಕೊಳ್ಳಿ. ಯಾವುದೇ ಕ್ಯಾಶುವಲ್ ಇನ್ಕಮಿಗೆ 30% ನಾವು TDS ಕೊಡ್ತೇವೆ. ಹಾಗಾದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಲಾಟ್ರಿ ಇನ್ಕಮ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 21,000 ಇಂಟು 100 ಡಿವೈಡೆಡ್ ಬೈ 30% TDS ಅಂದ್ರೆ ಎಷ್ಟಾಗ್ತದೆ? 70. 100 30% ಡಿಡಕ್ಷನ್ ಕೊಡುವ, ಉಳಿಯುವಂಥದ್ದು ಎಷ್ಟು? 70%. ಕ್ಲಿಯರ್? ಇದು ಯಾವಾಗ ನಾವು ತಗೊಳ್ಳಿಕ್ಕೆ ನೆಟ್ ಅಂತ ಹೇಳಿ ಕೊಟ್ರೆ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ತಗೊಳ್ಳಿ. ಗ್ರಾಸ್ ಕೊಟ್ಟರು ಡೈರೆಕ್ಟ್ ಅಮೌಂಟ್ ತಗೊಳ್ಳಿ. ನೆಟ್ ಅಂತ ಹೇಳಿ ಕೊಟ್ರೆ 21,000 ಇಂಟು 100 ಡಿವೈಡೆಡ್ ಬೈ 30%. ಎಲ್ಲ ಪ್ರಾಬ್ಲಮ್ ಅಲ್ಲಿ ಸೇಮ್ 100 ಡಿವೈಡೆಡ್ ಬೈ 70. ಯಾಕೆ 30% ನಾವೇನು ಕೊಡ್ತೇವೆ? TDS ಕೊಡ್ತೇವೆ. ಕ್ಲಿಯರ್? ಎಷ್ಟು ಅಮೌಂಟ್ ಆಗ್ತದೆ? 30,000. 30,000. ನೆಕ್ಸ್ಟ್ ನೋಡುವ. ಗೇನ್ಸ್ ಫ್ರಮ್ ಹಾರ್ಸ್ ರೇಸ್. ಹಾರ್ಸ್ ರೇಸಿನ ಗೇನ್ಸ್ ಕೊಟ್ಟಿದ್ದಾರೆ. ಗೇನ್ಸ್ ಅಂದ್ರೆ ಪ್ರಾಫಿಟ್. ತಗೋಬೇಕಾ ಬೇಡವಾ? ತಗೋಬೇಕು. ಸೊ ಬರ್ಕೊಳ್ಳಿ, ಇದೆಲ್ಲ ಆಥರ್ ಸೋರ್ಸಸ್ ಅಲ್ಲಿ ಬರೋದು. ಗೇನ್ಸ್ ಫ್ರಮ್ ಹಾರ್ಸ್ ರೇಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 4,000. ನೆಕ್ಸ್ಟ್ ಲಾಸ್ ಇನ್ ಕ್ರಾಸ್ವರ್ಡ್ ಪಜಲ್. ಕ್ರಾಸ್ವರ್ಡ್ ನಾನು ಆಗಲೇ ಹೇಳಿದೆ, ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಆಗಿರ್ಬೋದು, ಕ್ರಾಸ್ವರ್ಡ್ ಪಜಲ್ಸ್ ಆಗಿರ್ಬೋದು, ಅಥವಾ ಬೆಟ್ಟಿಂಗ್ಸ್ ಆಗಿರ್ಬೋದು, ಇದರಿಂದ ಬಂದ ಲಾಸನ್ನು ನಾವೇನು ಮಾಡಲಿಕ್ಕಿಲ್ಲ, ಸೆಟ್ ಆಫ್ ಮಾಡಲಿಕ್ಕೆ ಇಲ್ಲ. ತಗೊಳ್ಳಿಕ್ಕುಂಟಾ? ಇಲ್ಲ. ನೆಕ್ಸ್ಟ್ ಲಾಸ್ ಫ್ರಮ್ ಕಾರ್ಡ್ ಗೇಮ್. ಬ್ರಿಡ್ಜ್ ಕೊಟ್ಟಿದ್ದಾರೆ, ಅವೆಲ್ಲ ಕ್ಯಾಶಲ್ ಇನ್ಕಮ್. ಕ್ಯಾಶಲ್ಲಿ ಬಂದ ಲಾಸ್ ತಗೊಳ್ಳಿಕ್ಕುಂಟಾ? ಇಲ್ಲ. ನೆಕ್ಸ್ಟ್ ಲಾಸ್ ಇನ್ ಕಾರ್ಡ್ ಗೇಮ್ ತಗೊಳ್ಳಿಕ್ಕುಂಟಾ? ಇಲ್ಲ. ನೆಕ್ಸ್ಟ್ ಪ್ರಾಫಿಟ್ ಫ್ರಮ್ ಕಾರ್ಡ್ ಗೇಮ್. ಈಗ ಲಾಸ್ ಅಲ್ಲ, ಪ್ರಾಫಿಟ್ ಬಂದಿದೆ, ತಗೋಬೇಕಾ ಬೇಡವಾ? ತಗೋಬೇಕು. ನೆನ್ಪಿಟ್ಕೊಳ್ಳಿ, ಕಾರ್ಡ್ ಗೇಮ್, ಕ್ರಾಸ್ವರ್ಡ್ ಪಜಲ್, ಹಾರ್ಸ್ ರೇಸ್, ಬೆಟ್ಟಿಂಗ್, ಗ್ಯಾಮ್ಲಿಂಗ್, ಇದರಲ್ಲಿ ಪ್ರಾಫಿಟ್ ಅನ್ನು ಮಾತ್ರ ನಾವು ತಗೊಳ್ಳಿಕ್ಕೆ, ಲಾಸ್ ಅನ್ನು ನಾವೇನು ಮಾಡ್ಲಿಕ್ಕಿಲ್ಲ, ತಗೊಳ್ಳಿಕ್ಕಿಲ್ಲ. ಕ್ಲಿಯರ್? ಈಗ ಪ್ರಾಫಿಟ್ ಫ್ರಮ್ ಕಾರ್ಡ್ ಗೇಮ್. ಪ್ರಾಫಿಟ್ ಫ್ರಮ್ ಕಾರ್ಡ್ ಗೇಮ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ? 6,000. ಓಕೆ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಬ್ರಾಕೆಟ್ ಅಲ್ಲಿ ಶೇರ್ಸ್ ಇದೆ, ತಗೊಳ್ಳಿಕ್ಕುಂಟಾ? ಇಲ್ಲ. ನೆಕ್ಸ್ಟ್ ಕಲೆಕ್ಷನ್ ಚಾರ್ಜಸ್ ಆಫ್ ದ ಲಾಟ್ರಿ ಪ್ರೈಸ್. ಲಾಟ್ರಿ ಇನ್ಕಮ್ ತಗೊಳ್ಳಿಕ್ಕಿದೆ, ಅದರ ಟಿಕೆಟ್ಗೆ ಕೊಟ್ಟ ಚಾರ್ಜ್, ಕಲೆಕ್ಷನ್ ಚಾರ್ಜ್, ಇದು ಯಾವುದಕ್ಕೆ ಕೂಡ ಟ್ಯಾಕ್ಸ್ ಅಲ್ಲಿ ಕೊಡೋದಿಲ್ಲ ನಾವು. ಸೊ ಹಾಗಾಗಿ ನಾವೇನು ಮಾಡಲಿಕ್ಕಿಲ್ಲ, ಕನ್ಸಿಡರ್ ಮಾಡಲಿಕ್ಕಿಲ್ಲ. ಇವಾಗ ಟೋಟಲ್ ಮಾಡುವ. ಇಲ್ಲಿ ನೋಡಿ, ಯಾವ ಹೆಡ್ಡಲ್ಲಿ ಕೂಡ ನಮಗೆ ಲಾಸ್ ಅನ್ನು ಸೆಟ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಯಾವುದನ್ನು ಕೂಡ ಏನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಸೆಟ್ ಆಫ್ ಮಾಡಬೇಕಾಗಿಲ್ಲ. ಬಿಕಾಸ್ ಸ್ಯಾಲ್ರಿಲಿ ಕೂಡ ಇನ್ಕಮ್ ಇದೆ, ಹೌಸ್ ಪ್ರಾಪರ್ಟಿ ಕೊಟ್ಟಿಲ್ಲ, ಬಿಸ್ನೆಸ್ಸಲ್ಲೂ ಇನ್ಕಮ್ ಇದೆ, ದೆನ್ ಕ್ಯಾಪಿಟಲ್ ಗೈನಲ್ಲಿ ಇಲ್ಲ, ಕೊಡಲಿಲ್ಲ, ಅದರ್ ಸೋರ್ಸಸ್ಸಲ್ಲಿ ಕೂಡ ಇನ್ಕಮ್ ಇದೆ. ಹಾಗಾಗಿ ನಾವು ಯಾವುದೇ ಲಾಸನ್ನು ಏನು ಮಾಡಬೇಕಾಗಿಲ್ಲ, ಸೆಟ್ ಆಫ್ ಮಾಡಬೇಕಾಗಿಲ್ಲ. ಲಾಸ್ ಕೊಟ್ಟಿದ್ದಾರೆ ಇಲ್ಲಿ ಕಾರ್ಡ್ ಗೇಮ್ ಪಜಲ್ಸ್, ಬಟ್ ಇದರಲ್ಲಿ ಕೊಟ್ಟಂಥದ್ದು ಯಾವುದೂ ಲಾಸನ್ನು ಕೂಡ ನಾವೇನು ಮಾಡಬೇಕಾಗಿಲ್ಲ, ಕನ್ಸಿಡರ್ ಮಾಡಬೇಕಾಗಿಲ್ಲ. ಕ್ಲಿಯರ್? ಬಿಕಾಸ್ ರೂಲ್ಸಲ್ಲಿ ಹೇಳ್ತಾರೆ ಯಾವುದೇ ಕ್ಯಾಶುವಲ್ ಲಾಸ್ ನಾವೇನು ಮಾಡಿಬೇಡಿ ಅಂತ ಹೇಳ್ತಾರೆ, ಕನ್ಸಿಡರ್ ಮಾಡಬೇಡಿ. ಸೊ ಟೋಟಲ್ ಮಾಡೋ ಎಷ್ಟಾಗ್ತದೆ? ಟೋಟಲ್ 3,92,000. 3,92,000. ದಿಸ್ ಇಸ್ ಪ್ರಾಬ್ಲಮ್ ಅಲ್ಲಿ ಏನನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದು? ಗ್ರಾಸ್ ಟೋಟಲ್ ಇನ್ಕಮ್. ಸೊ ದಿಸ್ ಇಸ್ ದ ಗ್ರಾಸ್ ಟೋಟಲ್ ಇನ್ಕಮ್. ಯಾರು ಅಸಿಸ್ಟಿ? ಮಿಸ್ಟರ್ ಹಿಮಾಂಶು ಅಂತ ಹೇಳುವ ಅಸಿಸ್ಟಿಯ ಗ್ರಾಸ್ ಟೋಟಲ್ ಇನ್ಕಮ್ ನಾವು ಎಷ್ಟು ನೋಡಬಹುದು? 3,92,000.
ಓಕೆ, ಕ್ಲಿಯರ್. ನೆಕ್ಸ್ಟ್ ನಾವು ಕೆಲವೊಂದು ನೋಟನ್ನು ಬರೆಯುವ. ಇಲ್ಲಿ ಟ್ಯಾಕ್ಸಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೋಟನ್ನು ನಾವು ಬರಿಬೇಕು. ಯಾವುದೆಲ್ಲ ನಾವು ಪಾಯಿಂಟ್ಸನ್ನು ಇಲ್ಲಿ ತಗೊಳ್ಳೋದಿಲ್ಲ ಆ ಎಲ್ಲ ಪಾಯಿಂಟ್ಸ್ಗೆ ನಾವು ನೋಟನ್ನು ಕೊಡಬೇಕು. ಈಗ ಫಸ್ಟ್ ನೋಡಿ, ಸ್ಯಾಲ್ರಿ ರಿಸೀವ್ಡ್ ಅನ್ನು ತಗೊಂಡಿದ್ದೇವೆ, ಆದರೆ 1/4/2018 ನೆಕ್ಸ್ಟ್ ಪ್ರತಿಯೊಬ್ಬರು ಕೂಡ ಅಷ್ಟೇ ನಾವು ಟ್ಯಾಕ್ಸ್ ರೂಲ್ಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಗ್ರಾಸ್ ಸ್ಯಾಲ್ರಿ ಕೊಟ್ಟಾಗ ಅದಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಅಮೌಂಟ್ ಕೊಡ್ತೇವೆ, 40,000 rupees. ಹಾಗಾದ್ರೆ ಫಸ್ಟ್ ನೋಟ್ ಬರ್ಕೊಳ್ಳಿ. From 1/4/2018 standard deduction is allowed from gross salary. gross salary ನ ನಾವು ಏನನ್ನು ಡಿಡಕ್ಷನ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಅಮೌಂಟ್, 40,000 rupees. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ ತಗೊಂಡಿದ್ದೇವೆ, ನೋಟ್ ಬೇಡ. ಬಿಸ್ನೆಸ್ ಇನ್ಕಮ್ ತಗೊಂಡಿದ್ದೇವೆ. ನೆಕ್ಸ್ಟ್ ಶೇರ್ ಆಫ್ ಲಾಸ್ ಫ್ರಮ್ ಫರ್ ತಗೊಂಡಿದ್ದೇವಾ, ಇಲ್ಲ, ಬರ್ಕೊಳ್ಳಿ ನೋಟು. ಶೇರ್ ಆಫ್ ಲಾಸ್ ಫ್ರಮ್ ಫರ್ ₹6,000 cannot be set off any income because shares. Next, ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್. ನಾನು ನಿಮಗೆ ನೋಟ್ಸ್ನ ಕೆಳಗೆ ಬರೆಸಿದ್ದೇನೆ. ಸ್ಪೆಕ್ಯುಲೇಷನ್ ಲಾಸ್ ಕೆನಾಟ್ ಬಿ ಸೆಟ್ ಆಫ್ ಎನಿ ಅದರ್ ಇನ್ಕಮ್. ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ದ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್. ಇಲ್ಲಿ ನಮಗೆ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಕೊಟ್ಟಿಲ್ಲ, ಸೊ ಲಾಸ್ ಅನ್ನು ನಮಗೆ ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ಲಾಟ್ರಿ ಇನ್ಕಮ್ ತಗೊಂಡಿದ್ದೇವೆ, ಗೇನ್ ಫ್ರಮ್ ಹಾರ್ಸರೀಸ್ ತಗೊಂಡಿದ್ದೇವೆ, ಲಾಸ್ ಇನ್ ಕ್ರಾಸ್ವರ್ಡ್ ಪಜಲ್, ಅದಕ್ಕೆ ನಾನು ನಿಮಗೆ ನೋಟ್ ಕೊಟ್ಟಿದ್ದೇನೆ. ಏನು, ಲಾಸ್ ಫ್ರಮ್ ಕಾರ್ಡ್ ಗೇಮ್ ಪಜಲ್ಸ್ ಆಗಿರ್ಬೋದು, ಕ್ರಾಸ್ವರ್ಡ್ ಪಜಲ್ಸ್ ಆಗಿರ್ಬೋದು, ಕ್ಯಾನಾಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್. ನೆಕ್ಸ್ಟ್ ಲಾಸ್ ಫ್ರಮ್ ಕಾರ್ಡ್ ಗೇಮ್, ಸೇಮ್ ಅದೇ ಥರ ಲಾಸ್ ಫ್ರಮ್ ಕಾರ್ಡ್ ಗೇಮ್ ಕ್ಯಾನಾಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಅದರ್ ಇನ್ಕಮ್. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಇನ್ ಬ್ರಾಕೆಟ್ ಅಲ್ಲಿ ಶೇರ್ಸ್ ಇದೆ. ಇವನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ಕೂಡ ಅಷ್ಟೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ, ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲ, ಸೊ ಅದಕ್ಕೆ ನಾನು ನಿಮಗೆ ನೋಟನ್ನು ಬರೆಸಿದ್ದೇನೆ. ನೆಕ್ಸ್ಟ್ ಕಲೆಕ್ಷನ್ ಚಾರ್ಜಸ್ ಆಫ್ ಲಾಟ್ರಿ ಪ್ರೈಸ್, ಅದಕ್ಕೆ ನಾವು ಡಿಡಕ್ಷನ್ ಕೊಡಲಿಕ್ಕೆ ಇಲ್ಲ, ಸೊ ಅದನ್ನು ಕೂಡ ನಾನು ನಿಮಗೆ ನೋಟಲ್ಲಿ ಬರೆಸಿದ್ದೇನೆ. ಸೊ ಇಲ್ಲಿಗೆ ನನ್ನ ಇವತ್ತಿನ ಸೆಷನನ್ನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೇನಾದರೂ ಡೌಟ್ ಇದ್ದರೆ ನನ್ನಲ್ಲಿ ಕೇಳಿ. ಒಂದು ಪ್ರಾಬ್ಲಮ್ ಮಾಡಿದ್ದೇನೆ, ಸೊ ಪ್ಲೀಸ್ ಡೌಟ್ ಇದ್ದರೆ ಪ್ರತಿಯೊಬ್ಬರು ಕೂಡ ನನಗೆ ಹೇಳಿ. ಓಕೆ, ಇಷ್ಟೇ ರೂಲ್ಸ್, ಇಷ್ಟೇ. ಸ್ಯಾಲ್ರಿಯಲ್ಲಿ ಯಾವುದೇ ರೀತಿಯ ಲಾಸ್ ಬರೋದಿಲ್ಲ. ಹೌಸ್ ಪ್ರಾಪರ್ಟಿಯಲ್ಲಿ ಬಂದಂಥ ಲಾಸನ್ನು ಯಾವುದೇ ಇನ್ಕಮ್ ಜೊತೆ ಬೇಕಾದರೂ ಸೆಟ್ ಆಫ್ ಮಾಡ್ಬೋದು. ನೆಕ್ಸ್ಟ್ ಬಿಸ್ನೆಸ್ ಲಾಸಲ್ಲಿ ಬಂದಂತಹ ಲಾಸನ್ನು ಸ್ಯಾಲ್ರಿಯಲ್ಲಿ ಬಿಟ್ಟು ಬೇರೆ ಯಾವುದೇ ಇನ್ಕಮ್ ಜೊತೆ ಬೇಕಾದರೆ ಏನು ಮಾಡ್ಬೋದು, ನಾವು ಸೆಟ್ ಆಫ್ ಮಾಡ್ಬೋದು. ನೆಕ್ಸ್ಟ್ ಸ್ಪೆಕ್ಯುಲೇಷನ್ ಲಾಸನ್ನು ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆ ಮಾತ್ರ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾಡ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಸೆಟ್ ಆಫ್ ಮಾಡ್ಬೋದು. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಅದರ್ ಸೋರ್ಸಸ್ ಅಲ್ಲಿ ಯಾವುದೇ ಕ್ಯಾಶುವಲ್ ಇನ್ಕಮ್ ಏನೇ ಇದ್ರೂ ಕೂಡ ತಗೊಳ್ಳಿ, ಗ್ಯಾಮ್ಲಿಂಗ್, ಬೆಟ್ಟಿಂಗ್, ಕ್ರಾಸ್ವರ್ಡ್ ಪಜಲ್, ಹಾರ್ಸ್ ರೇಸ್, ಇದರ ಇನ್ಕಮ್ ಅನ್ನು ತಗೊಳ್ಳಿ, ಆದರೆ ಲಾಸ್ ಅನ್ನು ಯಾವತ್ತೂ ಕೂಡ ಏನು ಮಾಡ್ಲಿಕ್ಕೆ ಹೋಗಬೇಡಿ, ತಗೊಳ್ಲಿಕ್ಕಿಲ್ಲ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೇಳಿದ್ದೇನೆ. ಸ್ಯಾಲ್ರಿ ಡೈರೆಕ್ಟ್ ಸ್ಯಾಲ್ರಿ ಇನ್ಕಮ್ ಕೊಟ್ಟರೆ ಏನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋಗಬೇಡಿ, ಅಥವಾ ಕಂಪ್ಯೂಟರ್ ಕೊಟ್ಟರೆ ಏನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಗ್ರಾಸ್ ಸ್ಯಾಲ್ರಿ ಅಥವಾ ಸ್ಯಾಲ್ರಿ ರಿಸೀವ್ಡ್ ಅಂತೇಳಿ ಕೊಟ್ಟರೆ ಪ್ರತಿಯೊಬ್ಬರು ಕೂಡ ಎಷ್ಟು ಡಿಡಕ್ಷನ್ ಅನ್ನು ಕೊಡಬೇಕು, ಸ್ಟ್ಯಾಂಡರ್ಡ್ ಡಿಡಕ್ಷನ್ 40,000. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಓಕೆ.